ನಮಸ್ಕಾರ. ನಾಳೆ ಅಡ್ಮಿನಿಸ್ಟ್ರೇಟಿವ್ ಲಾದ ಪರೀಕ್ಷೆ ನಿಮಗಿದೆ. ಅಡ್ಮಿನಿಸ್ಟ್ರೇಟಿವ್ ಲಾಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನಾನು 2 ವಿಡಿಯೋಗಳಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹೋದ ವರ್ಷವೇ ಆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಆದ್ದರಿಂದ ನಾನು ಹೆಚ್ಚಿನ ಸಮಸ್ಯೆಗಳು ನಿಮಗೆ ಥಿಯರಿನಲ್ಲೇ ನಾನು ಕವರ್ ಮಾಡಿದ್ದೀನಿ. ನನ್ನ ಅಡ್ಮಿನಿಸ್ಟ್ರೇಟಿವ್ ಲಾ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳಲ್ಲೂ ಕವರ್ ಮಾಡಿದ್ದೀನಿ. ಹಾಗಾಗಿ ಮತ್ತು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಈ ವರ್ಷ ವಿಡಿಯೋ ಮಾಡಿರಲಿಲ್ಲ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಇದನ್ನು ಸಾಲ್ವ್ ಮಾಡಿ ಅಂಥೇಳಿ ಅನೇಕ ಲಿಸ್ಟ್ಗಳನ್ನು ಕಳಿಸಿದ್ರು. ಅದರಲ್ಲಿ ಎಲ್ಲ ಫಿಗರ್ ಔಟ್ ಮಾಡಿ ಯಾವ ಪ್ರಾಬ್ಲಮನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡಿಲ್ಲ ಅಥವಾ ಯಾವುದಕ್ಕೆ ಇನ್ನೂ ಹೆಚ್ಚಿನ ವಿಶ್ಲೇಷಣೆ ಬೇಕು ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿ ನಾನು ಸುಮಾರು ನಿಮಗೆ 20ಕ್ಕಿಂತ ಹೆಚ್ಚು ಪ್ರಾಬ್ಲಮ್ಗಳನ್ನ ಇಲ್ಲಿ ತಂದಿದ್ದೀನಿ. 21 ಪ್ರಾಬ್ಲಮ್ಗಳು ಇಲ್ಲಿ ನಾನು ತೆಗೊಂಡು ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ. ನಿಮ್ಮ ಕೊನೆಗಳಿಗೆಯಲ್ಲಿ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನಾನು ಯೋಚಿಸುವಂತಹ ಒಂದು ಸಿಚುವೇಶನ್ ಇದು ಅಂತ ಹೇಳ್ಬೋದು. ಆದರೆ ಒಂದು ನಿಜ, ನೀವು ಒಂದು ಸಲ ಥಿಯರಿಯನ್ನು ಎಲ್ಲ ಓದಿದ ಮೇಲೆ ಈ ಪ್ರಾಬ್ಲಮ್ಗಳ ನನ್ನ ಪಾಠವನ್ನು ಕೇಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಸಮೇತ ನಿಮ್ಮ ಥಿಯರಿಯ ರಿವಿಷನ್ ಕೂಡ ಆಗ್ತದೆ ಅನ್ನೋದನ್ನು ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಇದರಲ್ಲಿ ಮೊದಲನೇ ಪ್ರಾಬ್ಲಮ್ಗೂ ಇಷ್ಟು ಮಹತ್ವ ಯಾಕೆ ಇವಾಗ ನಮಗೆ ಬರ್ತಾ ಇದೆ ಅಂತ ಹೇಳಿ ನಾವೇನಾದರೂ ನೋಡೋದಾದರೆ, ಈ ಫೋಕಸ್ ಈಸ್ ಆನ್ ದಿಸ್ ಕಾನ್ಸೆಪ್ಟ್. ಯು ವಿಲ್ ಹ್ಯಾವ್ ದಟ್ ಕ್ವಶನ್ ನಂಬರ್ 9 in 100 marks pattern, that if you solve 2 problems correctly, 20 marks will be through. ನೀವು ಕೇಸ್ ಲಾ ಬರೆದುಬಿಟ್ರೆ 20 ಮಾರ್ಕ್ಸ್ ಗ್ಯಾರಂಟಿ ಬರ್ತದೆ. ಪ್ರಾಬ್ಲಮಿನ ಪ್ರಿನ್ಸಿಪಲ್ನ ಬರೀಬೇಕು, ಕೇಸ್ ಲಾ ಬರೀಬೇಕು. ರಿಲೇಟಿವ್ ಕೇಸ್ ಲಾ ಇದ್ದರೆ ಕೇಸ್ ಲಾ ಬರೀಬೇಕು. ಬರೆದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮಾರ್ಕ್ಸ್. ಸ್ಕೋರಿಂಗ್ ಏರಿಯಾ ಅಂತ ಹೇಳ್ಬೋದು ನಾವು. ಇದಕ್ಕೆ ನೀವು ಭಾರಿ ಪ್ಯಾಟರ್ನು ಅದು ಇದು ಅದನ್ನೆಲ್ಲ ಮಾಡಲೇಬೇಕು ಅನ್ನುವಂಥದ್ದೇನಿಲ್ಲ. ಇಲ್ಲಿ ಎಕ್ಸಾಮಿನರ್ ಉದ್ದೇಶ, ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ಉದ್ದೇಶ ಏನಿರ್ತದೆ ಅಂದರೆ, ಈ ಒಂದು ತತ್ವದ ಮೇಲೆ ನಿಮ್ಮ ಜ್ಞಾನ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಪ್ರಾಬ್ಲಮ್ಗಳನ್ನ ಯಾವಾಗಲೂ ಫ್ರೇಮ್ ಮಾಡ್ತಾರೆ. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ಪ್ರಾಬ್ಲಮ್. ಎಕ್ಸ್ ಎ ಗವರ್ಮೆಂಟ್ ಆಫೀಸರ್ vested with direction to grant permission for transplantation of kidney. He announced a policy to be applied to all cases coming before him for decisions. P, an applicant who is refused permission, challenges the decision of X. Here X is a government officer. So he is given certain direction, and the direction is such that he has to take a decision to grant permission for the kidney transplantation. ನೋಡಿ, ಕನ್ನಡದಲ್ಲಿ ಮೂತ್ರಪಿಂಡಗಳ ಕಸಿ ಮಾಡುವ ಪರವಾನಗಿ. ಮೂತ್ರಪಿಂಡಗಳ ಕಸಿ ಮಾಡುವ ಪರವಾನಗಿ ನೀಡಲು ವಿವೇಚನಾ ಅಧಿಕಾರವನ್ನು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀವಿ ನಾವು. ಡಿಸ್ಕ್ರಿಷನರಿ ಪವರ್. ಈ ಡಿಸ್ಕ್ರಿಷನರಿ ಪವರ್ ಏನಿದೆಯಲ್ವ, ಇದು ಆ ಅಧಿಕಾರಿಗೆ ಕೊಟ್ಟಂತಹ ಒಂದು ಏನು ವಿಶೇಷ ಅಧಿಕಾರ ಅಂತ ಹೇಳ್ಬೋದು. ಏನು, ಅಲ್ಲಿ ನಿಮಗೆ ಗೈಡ್ಲೈನ್ಸ್ ಇರೋದಿಲ್ಲ, ಹೀಗೆ ಮಾಡಿ ಅಂತ ಗೈಡ್ಲೈನ್ಸ್ ಇರೋದಿಲ್ಲ. ಆವಾಗ ನೀವು ಯಾವ ರೀತಿ ಮಾಡಬೇಕಾಗ್ತದೆ, ಆವತ್ತಿನ ಆ ವಿಷಯವನ್ನು ಹಿಡಿದುಕೊಂಡು ಆ ವಿಷಯದ ಮೇಲೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆಯಲ್ಲ, ಆಡಳಿತಾತ್ಮಕ ನಿರ್ಧಾರ. ಆ ನಿರ್ಧಾರ ಹೇಗಿರಬೇಕು ಅಂತಂದರೆ, ಇಟ್ ಶುಡ್ ಬಿ ಪಬ್ಲಿಕ್ಲಿ ಅಕೌಂಟೇಬಲ್, ಇಟ್ ಶುಡ್ ಬಿ ಬೋನಾಫೈಡ್, ಇಟ್ ಶುಡ್ ಬಿ ಫೇರ್ ಆ್ಯಂಡ್ ಜಸ್ಟ್. ನೀವು ತೆಗೆದುಕೊಳ್ಳುವ ವಿವೇಚನಾ ಅಧಿಕಾರದ ನಿರ್ಧಾರ ನ್ಯಾಯಯೋಚಿತವಾಗಿರಬೇಕು, ಸಾರ್ವಜನಿಕವಾಗಿ ಒಪ್ಪುವಂತಿರಬೇಕು ಮತ್ತು ಒಳ್ಳೆಯ ಉದ್ದೇಶದಿಂದ ಮಾಡಿದಂತಹ ನಿರ್ಣಯವಿರಬೇಕು. ಇದು ತತ್ವ.
ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಡಿಸ್ಕ್ರಿಷನ್. ವಿವೇಚನೆಯ ಅರ್ಥ ನಿಮ್ಮ ಪರ್ಸನಲ್ ವಿವೇಚನೆ ಬೇರೆ, ಯುವರ್ ಪರ್ಸನಲ್ ಡಿಸ್ಕ್ರಿಷನ್ ಇಸ್ ಸಮಥಿಂಗ್ ಡಿಫರೆನ್ಸ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್, ವಿಮ್ಸ್ ಆ್ಯಂಡ್ ಫ್ಯಾನ್ಸಿ. ಆದರೆ ಸರಕಾರಿ ಅಧಿಕಾರಿಯ ವಿವೇಚನೆ ಹಾಗಲ್ಲ. ಸರಕಾರಿ ಅಧಿಕಾರಿಯ ವಿವೇಚನೆ ಆಡಳಿತಾತ್ಮಕವಾದ ವಿವೇಚನೆ, ಅದು ಹಾಗಿರಬೇಕು ಅಂತ. ಆದ್ದರಿಂದ ಅಂತಹ ವಿವೇಚನೆಯನ್ನು ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡಿ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಫ್ರೇಮ್ ಯುವರ್ ಓನ್ ರೂಲ್ಸ್. ಯಾಕೆಂದರೆ ಎಲ್ಲ ಸಂದರ್ಭಗಳು ಒಂದೇ ಥರ ಇರೋದಿಲ್ಲ, ಎಲ್ಲ ಸಂದರ್ಭಗಳು ಒಂದೇ ಥರ ಇರೋದಿಲ್ಲ. ಆದ್ದರಿಂದ ಇದು ಈ ದುರುಪಯೋಗದ ಒಂದು ಭಾಗ. ಅದಕ್ಕೇನು ಹೇಳ್ತಾರ ಅಂತಂದರೆ, ವಾಟ್ ಈಸ್ ಟೋಲ್ಡ್ ಈಸ್ ಇಂಪೋಸಿಂಗ್ ಫೆಟರ್ಸ್ ಆನ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಅಂದರೆ ನಿಮ್ಮ ಆಡಳಿತಾತ್ಮಕ ವಿವೇಚನಾ ಅಧಿಕಾರದಲ್ಲಿ ನೀವು ಕಂಡೀಷನ್ಗಳನ್ನು ಹಾಕೋದು, ನಿರ್ಬಂಧಗಳನ್ನು ಹಾಕಿಕೊಳ್ಳೋದು, ಅದಕ್ಕೆ ಪರ್ಮಿಷನ್ ಇಲ್ಲ. ಡಿಸ್ಕ್ರಿಷನ್ ನೆವರ್ ಗೋಸ್. ಡಿಸ್ಕ್ರಿಷನ್ ನೆವರ್ ಗೋಸ್ ವಿತ್ ಫಿಕ್ಸ್ಡ್ ಸೆಟ್ ಆಫ್ ಪ್ರೊಸೀಜರ್ಸ್. ಯಾವತ್ತೂ ಕೂಡ ಫಿಕ್ಸ್ಡ್ ಸೆಟ್ ಆಫ್ ಪ್ರೊಸೀಜರ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ತೆರನಾದ ರೀತಿಯಲ್ಲಿ ನೀವು ಮಾಡೋಕ್ಕಾಗೋದಿಲ್ಲ. ಓಕೆ, ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ಸೆಟ್ಟಿಂಗ್ ಆಫ್ ಇಯರ್ಸ್ ಅಂತಾರೆ, ಕಣ್ಣು ಮುಚ್ಚಿ ಮಾಡುವುದು ಅಂತ. ಹಾಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ದೇರ್ ಫೋರ್ he cannot do like that. He cannot, the government officer is not permitted to do this. Not permitted to do this. He cannot create a common policy. Common policy. ಆ ರೀತಿ ಕ್ರಿಯೇಟ್ ಮಾಡೋಕ್ಕೆ ಆಗೋದಿಲ್ಲ. ಅದು ಇದರ ಉತ್ತರ. ನಾನೇನು ಮಾತನಾಡಿರುವಂತಹ ವಿಷಯಗಳನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕು. ಅದರ ಜೊತೆಗೆ ನೀವು ಈ ಕೇಸ್ ಲಾನು ಬರಿಬಹುದು. TGN ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕೇರಳ. TGN ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇಸ್ ದಿಸ್ ಈಸ್ ದ ಪ್ರಿನ್ಸಿಪಲ್. ಯಾವುದೇ ಒಂದು ವಿವೇಚನಾಧಿಕಾರವನ್ನು ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಫಾಲೋ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ಪ್ರಿನ್ಸಿಪಲ್ಲು. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾ ಏನಿದು, ಡಿಸ್ಕ್ರಿಷನ್ ಕಾನ್ಫರ್ಡ್ ಬೈ ಎ ಸ್ಟ್ಯಾಚ್ಯೂಟ್ ಮಸ್ಟ್ ನಾಟ್ ಬಿ ಫೆಟರ್ಡ್ ಬೈ ರಿಜಿಡ್ ರೂಲ್ಸ್, ಪಾಲಿಸೀಸ್ ಆರ್ ಸೆಲ್ಫ್ ಕ್ರಿಯೇಟೆಡ್ ಲಿಮಿಟೇಷನ್ಸ್. ದ ಸೇಮ್ ಥಿಂಗ್ ಹಿ ಹ್ಯಾಸ್ ಡನ್ ಹಿಯರ್. The same thing, he announced a policy to be applied to all cases coming before him for the decision. No, discretionary power is never like that ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಇಲ್ಲಿ ಏನಾಗಿರುತ್ತೆ ನೋಡೋಣ. A statutory authority was vested discretionary power under the relevant statute. ಒಂದು ಕಾನೂನಿನ ಅಡಿಯಲ್ಲಿ ಅವನಿಗೆ ವಿವೇಚನಾಧಿಕಾರವನ್ನು ನೀಡಲಾಗಿತ್ತು. The authority applied the power in a mechanical, rigid manner, effectively treating discretion as if it is a rule. ಅವಾಗ ಏನಾಗುತ್ತೆ, ಅದು ಡಿಸ್ಕ್ರಿಷನ್ ಹೋಗಿ ಇಟ್ ಬಿಕಮ್ಸ್ ಎ ರೂಲ್. ದೇರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೂಲ್ ಆ್ಯಂಡ್ ಡಿಸ್ಕ್ರಿಪ್ಷನ್. ರೂಲ್ ಇದ್ರೆ ಅದು ಏನನ್ನು ಹೇಳುತ್ತೆ, ರೂಲ್ ಇಲ್ಲದ ಸಂದರ್ಭದಲ್ಲಿ ನಾವು ಕೊಡೋದು ವಿವೇಚನಾಧಿಕಾರ. ಓಕೆ, ದ ಅಗ್ರೀಡ್ ಪಾರ್ಟಿ ಚಾಲೆಂಜ್ಡ್ ದಿಸ್ ಅಪ್ರೋಚ್ ಟು ದ ಕೋರ್ಟ್. ಈ ರೀತಿ ನೀವು ರಿಜಿಡ್ ರೂಲ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇವರ ನಿರ್ಧಾರವನ್ನು ಪ್ರಶ್ನಿಸಲಾಯಿತು. ಕೋರ್ಟ್ ಏನು ಹೇಳ್ತು, ದ ಕೋರ್ಟ್ ಹೆಲ್ಡ್ ದ್ಯಾಟ್ discretion granted by law must be exercised freely, reasonably and judicially. ಅದನ್ನು ಹೇಳಿದೆ ನಾನು ಮೊದಲು. ಇಟ್ ಶುಡ್ ಬಿ ಓಪನ್ ಮೈಂಡ್ನಿಂದ, ಮುಕ್ತ ಮನಸ್ಸಿನಿಂದ, ಫ್ರೀಲಿ, ರೈಟ್. ದೆನ್ ರೀಸನೇಬಲಿ, ನ್ಯಾಯಯೋಚಿತವಾಗಿ, ಸಮಂಜಸವಾಗಿ, ಮತ್ತು ನ್ಯಾಯ ಜುಡಿಷಿಯಸ್ಲಿ ಅಂತಂದ್ರೆ ನ್ಯಾಯದ ಫಲ ಕೊಡುವ ರೀತಿಯಲ್ಲಿ, ಜುಡಿಷಿಯಸ್ಲಿ, right? Then an authority cannot disable itself. ಯಾರು ತಮ್ಮನ್ನು ತಾವೇ ಡಿಸೇಬಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಧಿಕಾರಿಗಳು. ಫ್ರಾಮ್ ಎಕ್ಸರ್ಸೈಸಿಂಗ್ ಡಿಸ್ಕ್ರಿಷನ್ ಬೈ ಅಡಾಪ್ಟಿಂಗ್ ರಿಜಿಡ್ ಬ್ಲಾಂಕೆಟ್ ಅಪ್ರೋಚ್. ಇದು ಹಿಂಗೇನೆ ಅಂತೇಳಿ ಫಸ್ಟೇ ಡಿಸೈಡ್ ಮಾಡಿ ಇದೇ ಥರ ಮಾಡಬೇಕು ಅಂತೇಳಿ ಮಾಡೋದು, ದಟ್ ಈಸ್ ನಾಟ್ ಪರ್ಮಿಟೆಡ್ ಇನ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಈಚ್ ಕೇಸ್ ಮಸ್ಟ್ ಬಿ ಕನ್ಸಿಡರ್ಡ್ ಆನ್ ಇಟ್ಸ್ ಓನ್ ಮೆರಿಟ್. ಎಲ್ಲ ಪ್ರಕರಣಗಳನ್ನು ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಏನು ಮೆರಿಟ್ಗಳೇನಿದ್ದಾವೆ, ಅವಕಾಶಗಳೇನಿದ್ದಾವೆ, ಅವುಗಳನ್ನು ನೋಡಿ, ಸಂದರ್ಭಗಳನ್ನು ನೋಡಿ ನಿರ್ಧಾರ ಮಾಡಬೇಕು. ಆ ಕೇಸಿಗೆ ಯಾವುದು ಸೂಕ್ತ ಆಗ್ತದೆ ಅನ್ನೋದನ್ನು ನೋಡಿ ನಿರ್ಧರಿಸಬೇಕು ಅನ್ನೋದನ್ನು TGN ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಹೇಳಿದೆ. ಈ ಪ್ರಕರಣವನ್ನು ಸೇರಿಸಿ ಈ ಕಾನ್ಸೆಪ್ಟನ್ನು ನೀವು ಬರೆದ್ರೆ ದಟ್ ಈಸ್ ಎ ಪರ್ಫೆಕ್ಟ್ ಆನ್ಸರ್. ನೌ ಐ ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 2. University cancels the degree of a student without giving opportunity to him to defend himself.
ವಿದೌಟ್ ಗಿವಿಂಗ್ ಅಪಾರ್ಚುನಿಟಿ ಟು ಡಿಪೆಂಡ್ ಹಿಮ್ಸೆಲ್ಫ್. ಎಕ್ಸಾಮಿನ್ ದ ವ್ಯಾಲಿಡಿಟಿ ಆಫ್ ದ ಕ್ಯಾನ್ಸಲೇಷನ್. ಆ ರೀತಿ ಡಿಗ್ರಿ ಕ್ಯಾನ್ಸಲ್ ಮಾಡಿದರೆ ಏನು, ಕ್ರಮಬದ್ಧತೆಯನ್ನು ಪರೀಕ್ಷಿಸಿ. ನೋಡಿ, ಇಟ್ ಈಸ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ನೈಸರ್ಗಿಕ ನ್ಯಾಯ ತತ್ವದ ಮೇಲೆ ಅವಲಂಬಿತ ಆಗಿರುವಂಥದ್ದು ಇದು, ನೈಸರ್ಗಿಕ ನ್ಯಾಯ ತತ್ವ. ಅದರಲ್ಲಿ ಅತಿ ಪ್ರಮುಖವಾಗಿರುವುದೇನು ಅಂತಂದ್ರೆ ಆಡಿ ಆಲ್ಟೆಮ್ ಪಾರ್ಟೆಮ್, ಚುನಾವಣೆ ಮಾಡುವುದು. ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಹೇಳ್ತಾರೆ. ಈವನ್ ಇನ್ ಅಡಮ್ಸ್ ಅಂಡ್ ಈವ್ಸ್ ಸ್ಟೋರಿ, ಗಾಡ್ ಬಿಫೋರ್ ಪನಿಷಿಂಗ್ ಆಸ್ಕ್ಡ್ ಫಾರ್ ದ ರೀಸನ್ ಅಂತ ಹೇಳ್ತಾರೆ. ಅಡಮ್ ಮತ್ತು ಈವು ಕಥೆಯಲ್ಲಿ, ದಂತಕಥೆಯಲ್ಲಿಯೂ ಕೂಡ ದೇವರು ನೀನು ಯಾಕೆ ತಪ್ಪು ಮಾಡಿದೆ ಅನ್ನುವ ಕಾರಣವನ್ನು ಕೇಳ್ತಾನೆ ಅಂತ. ಅಂದರೆ ಆ ತೆರನಾದಂತಹ ಒಂದು ಪಾಲಿಸಿ. ಅದಕ್ಕೆ ನಾವೇನಂತೀವಿ, ನೈಸರ್ಗಿಕ ನ್ಯಾಯತತ್ವ. ಈ ಕಾನ್ಸೆಪ್ಟನ್ನು ಫಸ್ಟ್ ಬರೀಬೇಕು ನೀವು. ಅಲ್ಲದೆ ನಮ್ಮ ಸಂವಿಧಾನದಲ್ಲಿಯೂ ಕೂಡ ಅನುಚ್ಛೇದ 311 ಹೇಳುತ್ತೆ, ಡಾಕ್ಟ್ರಿನ್ ಆಫ್ ಪ್ಲೆಜರ್ನಲ್ಲಿ ಅಪಾಯಿಂಟ್ ಮಾಡ್ತೀವಿ ನಾವು. ಆದಾಗ್ಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ಶೋಕಾಸ್ ನೋಟಿಸ್ ಕೊಡದೆ ಆ ವ್ಯಕ್ತಿಯನ್ನು ನೌಕರಿಯಿಂದ ತೆಗೆಯೋಕ್ಕಾಗೋದಿಲ್ಲ ಅಂತ. ಈ 3 ಪಾಯಿಂಟ್ಗಳನ್ನ ಬರಿಬೇಕು ನೀವು ಫಸ್ಟ್. ಆದ್ದರಿಂದ ಆ ವಿದ್ಯಾರ್ಥಿಯ ಅಹವಾಲನ್ನು ಆಲಿಸದೆ ತೆಗೆದುಕೊಂಡಂತಹ ಈ ನಿರ್ಧಾರವು ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿರುವುದರಿಂದ ನ್ಯಾಯಾಲಯವು ಅಂಥ ನಿರ್ಧಾರವನ್ನು ತಳ್ಳಿ ಹಾಕುತ್ತದೆ ಅಂತ ಬರೆದ್ರೆ ಪರೀಕ್ಷೆಗೆ ಸಂಬಂಧಿಸಿದ ಉತ್ತರ ಮುಗೀತು. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾ ಇದು, ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಕ್ಕಂತಹ ಪ್ರಕರಣ. ಇಂಗ್ಲಿಷ್ ಪ್ರಕರಣ, ನಾವು ಇಂಡಿಯಾದಲ್ಲೂ ಅದನ್ನೇ ಫಾಲೋ ಮಾಡ್ತೀವಿ. ವಾಟ್ ಈಸ್ ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ? ಇದಕ್ಕೆ ಡಾಕ್ಟರ್ ಬೆಂಟ್ಲೀಸ್ ಕೇಸು ಅಂತಾರೆ. ನೋಡಿ, ಇಟ್ ಈಸ್ ಸಚ್ ಎ ಗುಡ್ ಓಲ್ಡ್ ಕೇಸ್. ಈ ಪ್ರಕರಣವನ್ನು ನೀವು ಸೈಟೇಷನ್ ಮಾಡ್ಬೋದು. ಏನು, ವಾಟ್ ಈಸ್ ಯೂಸ್ಡ್ ಹಿಯರ್ ದ ಪ್ರಿನ್ಸಿಪಲ್ ಯೂಸ್ಡ್ ಈಸ್ ಆಡಿ ಆಲ್ಟೆರಮ್ ಪಾರ್ಟಮ್. This is the most famous historical precedent involving the university and is a cornerstone of principle of natural justice. ಇದರಲ್ಲಿ ಡಾಕ್ಟರ್ ರಿಚರ್ಡ್ ಬೆಟ್ಲಿಗೂ ಅದನ್ನೇ ಮಾಡ್ತಾರೆ. ಏನು, ಎ ಸ್ಕಾಲರ್ ಹೂ ವಾಸ್ ಡಿಪ್ರೈವ್ಡ್ ಆಫ್ ಅಕಾಡೆಮಿಕ್ ಡಿಗ್ರಿ ಬೈ ದ ಯೂನಿವರ್ಸಿಟಿ ವಿದೌಟ್ ಎ ಸಮನ್ ಅಂಡ್ ಅಪಾರ್ಚುನಿಟಿ ಟು ಡಿಫೆಂಡ್ ಹಿಮ್ಸೆಲ್ಫ್ ಅಗೇನ್ಸ್ಟ್ ದ ಚಾರ್ಜಸ್ ಆಫ್ ಕಂಟೆಂಪ್ಟ್ ಅಂಡ್ ಮಿಸ್ಕಂಡಕ್ಟ್. ಅವನೇನು ತಪ್ಪು ಮಾಡಿದಾನೆ, ಅವನು ಮಾಡಿದಂತಹ ತಪ್ಪಿಗೆ ಅವನನ್ನು ಕಾರಣ ಕೇಳದೆ ಮಾಡಿರುವಂತಹ ಅವನಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರೋದಿಲ್ಲ. ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಪ್ರಕರಣದಲ್ಲಿ ಡಾಕ್ಟರ್ ಬೆಂಟ್ಲಿ ಅವರಿಗೆ ಅವರು ಅನುಚಿತ ನಡವಳಿಕೆಯ ಆಧಾರದ ಮೇಲೆ ಸರ್ಟಿಫಿಕೇಟನ್ನು ನಿರಾಕರಿಸಲಾಗಿತ್ತು. ಆದರೆ ಕೋರ್ಟ್, ಕಿಂಗ್ಸ್ ಬೆಂಚ್ ಏನು ಹೇಳ್ತು ಕೊನೆಗೆ? ಅಲ್ಟಿಮೇಟ್ ಕೋರ್ಟ್ ಡಿಸಿಷನ್, ಕಿಂಗ್ಸ್ ಬೆಂಚ್ ಕ್ವಾಶ್ಡ್ ದ ಯೂನಿವರ್ಸಿಟಿ ಡಿಸಿಷನ್. ಆ ವಿಶ್ವವಿದ್ಯಾಲಯದ ನಿರ್ಧಾರವನ್ನು ಅದು ಶೂನ್ಯಗೊಳಿಸಿತು ಕೋರ್ಟ್, ಫೇಮಸ್ಲಿ ಸ್ಟೇಟಿಂಗ್ ದ್ಯಾಟ್ ಲಾಸ್ ಆಫ್ ಗಾಡ್ ಆ್ಯಂಡ್ ಮ್ಯಾನ್, ನೋಡಿ, ದೇವರ ಕಾನೂನು ಮತ್ತು ಮನುಷ್ಯನ ಕಾನೂನು ಎರಡೂ ಕೂಡ ಅಪಾರ್ಚುನಿಟಿ ಟು ಮೇಕ್ ಹಿಸ್ ಡಿಫೆನ್ಸ್. ಅವನು, ಆ ಪಾರ್ಟಿ ತನ್ನ ಅಹವಾಲನ್ನು ಹೇಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ಆದ್ದರಿಂದ ನೀವು ಅವನ ಅಹವಾಲನ್ನು ಕೇಳದೆ ನೀವು ನಿರಾಕರಿಸೋದು ತಪ್ಪು ಅಂಥೇಳಿ ಆ ಆಜ್ಞೆಯನ್ನು ಸೆಟ್ ಅಸೈಡ್ ಮಾಡಲಾಗ್ತದೆ, ಶೂನ್ಯಗೊಳಿಸಲಾಗ್ತದೆ ಅನ್ನೋದನ್ನು, ಈ ಪ್ರಕರಣವನ್ನು ನೀವು ಬರಿಬೋದು. ಇಲ್ಲಿ ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಕರಣದಂತೆ ಈ ಒಂದು ಪ್ರಾಬ್ಲಮ್ ಇದೆ. ಅದರದ್ದು ಕಾಪಿ ಇದು. ಇಟ್ ಈಸ್ ದಿ ಟ್ರೂ ಕಾಪಿ ಆಫ್ ಆರ್ ವರ್ಸಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 3. BDA has statutory authority to demolish any building it was constructed without prior permission. ನೋಡಿ, ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್. ಮೊನ್ನೆ ಬೆಂಗಳೂರಲ್ಲಿ ಕೋಗಿಲು ಕ್ರಾಸ್ ಏರಿಯಾದಲ್ಲಿ ಇದೇ ಥರ ಒಡೆದು ಹಾಕಿದರು. ಇನ್ ಎ ಡೆಮಾಲಿಷನ್ ಆಪರೇಷನ್ ಮೆನಿ ಅನ್ಆಥರೈಸ್ಡ್ ಬಿಲ್ಡಿಂಗ್ಸ್ ವೇರ್ ಡೆಮಾಲಿಷ್ಡ್. ನೋಡಿ, ಈ ಒಂದು ಪ್ರೊಸೆಸ್ಸಲ್ಲಿ ಇದು ಇವಾಗ ನಡೀತಾ ಇರುವಂತಹ the victims who have lost their property
claimed compensation. Claimed compensation. BDA itself has formed more than 15 layouts by encroaching lake areas and not acquiring or converting the shade land. Advise the government. Advise the government. ಇಲ್ಲಿ advise the government ಎಲ್ಲಿಂದ ಬರ್ತದೆ? ಕನ್ನಡದಲ್ಲಿ ಓದ್ತೇನೆ. ಪೂರ್ವಾನುಮತಿ ಪಡೆಯದೆ ಯಾವುದೇ ಕಟ್ಟಡ ಕೆಡವಲು ಶಾಸನಬದ್ಧ ಅಧಿಕಾರವನ್ನು ಹೊಂದಿರುತ್ತದೆ. ಕಟ್ಟಡ ನೆಲಸಮ ಕಾರ್ಯಾಚರಣೆಯೊಂದರಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿದೆ. ಕೆರೆಗಳನ್ನು ಒತ್ತುವರಿ ಮಾಡಿ ಸ್ವಾಧೀನ ಮಾಡಿಕೊಳ್ಳದೆ ಅಥವಾ ಪರಿವರ್ತನೆ ಮಾಡದೆ ಸಾಕಷ್ಟು ಭೂಮಿಯಲ್ಲಿ 15ಕ್ಕೂ ಹೆಚ್ಚು ಬಡಾವಣೆಗಳನ್ನು ಅಕ್ರಮವಾಗಿ BDA ನಿರ್ಮಿಸಿದ್ದು ಅಂತಹ BDA ಕಾರ್ಯಾಚರಣೆಯಿಂದ ತಮಗೆ ಆದ ಸ್ವತ್ತು ನಷ್ಟಕ್ಕೆ ಪರಿಹಾರ ಕೇಳಿರುತ್ತಾರೆ. ಸೊ ಹಿಯರ್ ದ ಕ್ವಶನ್ ಈಸ್ ದಿ ಅಗೇನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಇಲ್ಲಿ ಗೌರ್ಮೆಂಟ್ಗೆ ನಾವು ಏನು ಅಡ್ವೈಸ್ ಕೊಡ್ಬೋದು ಅಂದರೆ ಇಲ್ಲಿ 2 ಪಾರ್ಟ್ ಇದಾವೆ. ಆ್ಯಕ್ಚುಲಿ ಈ ಪ್ರಾಬ್ಲಮನ್ನು ಕನ್ಫ್ಯೂಷನ್ ಮಾಡಿದ್ದಾರೆ. ಒಂದು ಪಾರ್ಟು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿರುವಂಥದ್ದು. ಎನದರ್ ಪಾರ್ಟು ಏನು ಹೇಳುತ್ತೆ ಅಂದರೆ ಸರ್ಕಾರನೇ ಬಿಲ್ಡಿಂಗ್ ಕಟ್ಟಿದೆ, ಕೆರೆನ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಿದೆ ಅಂತ ಹೇಳ್ತಾರೆ. ಕೆರೆಗಳನ್ನು ಒತ್ತುವರಿ ಮಾಡಿ ಸ್ವಾಧೀನಪಡಿಸಿಕೊಳ್ಳದೆ ಅಥವಾ ಪರಿವರ್ತನೆ ಮಾಡದ ಸಾಕಷ್ಟು ಭೂಮಿಯಲ್ಲಿ 15ಕ್ಕೂ ಹೆಚ್ಚು ಬಡಾವಣೆಗಳನ್ನು ಅಕ್ರಮವಾಗಿ BDA ನಿರ್ಮಿಸಿದ್ದು. ರೈಟ್? ಸೊ ಇದು ಅಕ್ರಮ ಆಗಿದೆ ಅಂತಂದ್ರೆ ಇದ್ರ ಮೇಲೆ ನೀವು ಕೇಸ್ ಹಾಕ್ಬೋದು. ಎನ್ವಿರಾನ್ಮೆಂಟಲಿಸ್ಟ್ ಬಿಡೋದಿಲ್ಲ, ಇವನ್ನ ಗ್ರೀನ್ ಟ್ರಿಬ್ಯುನಲ್ ತೊಗೊಂಡು ಹೋಗ್ತಾರೆ ಕೇಸ್ನ. ಆದರೆ ಅಡ್ಮಿನಿಸ್ಟ್ರೇಟಿವ್ ಲಾ ಕಾನ್ಸೆಪ್ಟ್ ಫಸ್ಟ್ ಪಾರ್ಟ್, ಐ ಡೋಂಟ್ ನೋ ವೈ ದ ಪ್ರಾಬ್ಲಮ್ ಈಸ್ ಗಿವನ್ ಇನ್ ದಿಸ್ ಫ್ಯಾಷನ್. ನಾನು ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಇಷ್ಟು ಬರೆದ್ರೆ ಸಾಕು. ನಂಬರ್ 1, ಇಟ್ ಈಸ್ ಅಗೇನ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ತತ್ವ. ಇಟ್ ಈಸ್ ಬೇಸ್ಡ್ ಆನ್ RD ಆರ್ಟೆಮ್ ಪಾರ್ಟೆಮ್. ಇದು ನೈಸರ್ಗಿಕ ನ್ಯಾಯ ತತ್ವದ ಒಂದು ಭಾಗ. ನೈಸರ್ಗಿಕ ನ್ಯಾಯ ತತ್ವದ ಒಂದು ಭಾಗ. ನೆನ್ಪಿಟ್ಕೊಳ್ಳಿ, ನೈಸರ್ಗಿಕ ನ್ಯಾಯ ತತ್ವದಲ್ಲಿ 3 ಕಾನ್ಸೆಪ್ಟ್ ಇದೆ. ಒಂದು, ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್ ಅಂತೀವಿ. ಎರಡನೇದ್ದು RD ಆರ್ಟೆಮ್ ಪಾರ್ಟಮ್. ಮೂರನೇದ್ದು ಸ್ಪೀಕಿಂಗ್ ಆರ್ಡರ್. ಸ್ಪೀಕಿಂಗ್ ಆರ್ಡರ್. ಈ 3 ತತ್ವಗಳಲ್ಲಿ ಇದು ಒಂದು. ಹಿಯರ್ ದ ಅದರ್ ಪಾರ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. AP ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಓಲ್ಗಾ ಟೆಲಿಸ್ ಕೇಸನ್ನು ಬರಿಬಹುದು. ನಾನು ಈ ಪ್ರಾಬ್ಲಮನ್ನು ಓಲ್ಗಾ ಟೆಲಿಸ್ ಪ್ರಕರಣವನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಡಿಟೇಲ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಮೈ ವಿಡಿಯೋ. ಏನು ಓಲ್ಗಾ ಟೆಲಿಸ್ ಕೇಸು ಅಂಥೇಳಿ ನೀವು ನೋಡಿದರೆ ನಿಮಗೆ ವಿಷಯ ಗೊತ್ತಾಗ್ಬಿಡ್ತದೆ. ಇದಕ್ಕೆ ಆನ್ಸರ್ ಏನು ಬರೀಬೇಕು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಒಂದೇನು, ಓಲ್ಗಾ ಟೆಲಿಸ್ ಪ್ರಕರಣ, ಕಮಿಷನರ್ ವಾಸ್ ಎಂಪವರ್ಡ್ ಟು ಡೆಮಾಲಿಷ್ ದ ಅನ್ಆಥರೈಸ್ಡ್ ಬಿಲ್ಡಿಂಗ್ಸ್ ಆಸ್ ಪರ್ ಸ್ಟ್ಯಾಚ್ಯೂಟ್. ನೋಡಿ, ಕಾನೂನಿನಲ್ಲೇ ಹೇಳಲಾಗಿದೆ ಯಾವ ಬಿಲ್ಡಿಂಗ್ ಅನ್ಆಥರೈಸ್ ಇದೆ ಅದನ್ನು ಕೆಡಿಬಿಡು ನೀನು ಅಂತೇಳಿ ಅಧಿಕಾರ ಇದೆ ಮುನ್ಸಿಪಲ್ ಕಮಿಷನರ್ಗೆ. ದ ಬಿಲ್ಡಿಂಗ್ಸ್ ವೇರ್ ಅಕಾರ್ಡಿಂಗ್ಲಿ ಡೆಮಾಲಿಷ್. ನೋಡಿ, ಇಲ್ಲಿ ಬಿಲ್ಡಿಂಗನ್ನು ಅದೇ ಪ್ರಕಾರ ಅವ್ರು ಡೆಮಾಲಿಷ್ ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಕಾನೂನು ಹಾಗಿರ್ಬೋದು, ಬಟ್ PNJನ ಮರೆಯುವಾಗಿಲ್ಲ ನೀವು. ವಾಟ್ ಈಸ್ PNJ? ಅವರ ಬಿಲ್ಡಿಂಗನ್ನು ಖಾಲಿ ಮಾಡುವುದಕ್ಕಿಂತ ಮೊದಲು ಅವರಿಗೆ ನೀವು ನೋಟಿಸ್ ಕೊಡಬೇಕು. ಬಿಕಾಸ್ it directly hits upon Article 21. What is Article 21? Life, personal liberty. Personal liberty. ಈ ಎರಡರ ಮೇಲೆ ತೀವ್ರವಾದ ಪರಿಣಾಮವನ್ನು ಮಾಡುವುದರಿಂದ ನೀವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಬೇಕು. ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡೋಕ್ಕಿಂತ ಮೊದಲು ಅವರಿಗೆ ಸೂಕ್ತ ಸಮಯಾವಕಾಶವನ್ನು ಕೊಟ್ಟು ನೋಟಿಸನ್ನು ಕೊಡಬೇಕು. ನೀವು ಇಷ್ಟು ದೂರದಾಗ ಖಾಲಿ ಮಾಡಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ನಿಮಗೆ ಆ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತೀವಿ ಅಂತಕ್ಕಂಥ ನೋಟಿಸನ್ನು ಕೊಡಬೇಕು. ನೋಡಿ, ವೈಲ್ ದ ಕೋರ್ಟ್ ಅಪ್ಹೆಲ್ಡ್ ದ ಆಕ್ಷನ್ ಪವರ್ ಟು ರಿಮೂವ್ ಇಟ್ ರೂಲ್ಡ್ ದಟ್ ಸಚ್ ಪವರ್ ಮಸ್ಟ್ ಬಿ ಎಕ್ಸರ್ಸೈಸ್ ರೀಸನೇಬಲಿ. ರೀಸನೇಬಲಿ ಮೀನ್ಸ್ ದೇ ಹ್ಯಾವ್ ಟು ಗಿವ್ ನೋಟಿಸ್. ಅಥಾರಿಟೀಸ್ ಮಸ್ಟ್ ಪ್ರೊವೈಡ್ ನೋಟಿಸ್ ಆ್ಯಂಡ್ ಫೇರ್ ಹಿಯರಿಂಗ್, ಓಕೆ, ಬಿಫೋರ್ ಎವಿಕ್ಟಿಂಗ್ ದ ಡ್ವೆಲ್ಲರ್ಸ್, ರಿಗಾರ್ಡ್ಲೆಸ್ ಆಫ್ ವೆದರ್ ದೇರ್ ಆಕ್ಯುಪೇಷನ್ ಈಸ್ ಟೆಕ್ನಿಕಲಿ ಇಲ್ಲೀಗಲ್. ಅವರು ಪರ್ಮಿಷನ್ ತಗೊಳ್ಳದೆ ಕಟ್ಟಿರಲಿ, ಎನ್ಕ್ರೋಚ್ಮೆಂಟ್ ಮಾಡಿರಲಿ, ಏನೇ ಇದ್ದಾಗಿನೂ ಕೂಡ ಅವರ ಸಮಸ್ಯೆಗಳನ್ನು ಕೇಳಲಾದೆ, ಸಮಸ್ಯೆಗಳಿಗೆ ಈ ಜೀವನದ ಮೂಲಭೂತ ಹಕ್ಕಿದು, ಫಂಡಮೆಂಟಲ್ ರೈಟ್, ಈ ಪರಿಹಾರವನ್ನು ಕೊಡದೆ ನೀವೇನು ಮಾಡಬಾರ್ದು, ಆ ಬಿಲ್ಡಿಂಗ್ಗಳನ್ನು ಕೆಡವಬಾರ್ದು ಅಂಥೇಳಿ ಇಲ್ಲಿ ಹೇಳ್ತದೆ. ದ ಸೇಮ್ ಪ್ರಿನ್ಸಿಪಲ್ ಈಸ್ ಅವೈಲೇಬಲ್ ಹಿಯರ್. ಅದನ್ನೇ ಬರೀಬೇಕು ನೀವು.
ಇಲ್ಲಿ ಈ ಪ್ರಿನ್ಸಿಪಲ್ಗಳನ್ನ ಬರೀಬೇಕು. ಇದು ನೈಸರ್ಗಿಕ ನ್ಯಾಯತತ್ವ. ಬಿಲ್ಡಿಂಗನ್ನು ಧ್ವಂಸಗೊಳಿಸುವುದು, ನೋಟಿಸ್ ಕೊಡದೆ ಧ್ವಂಸಗೊಳಿಸುವುದು, ಅವರ ಅಹವಾಲನ್ನ ಕೇಳದೆ ಧ್ವಂಸಗೊಳಿಸುವುದು ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ನೋಟಿಸ್ ಕೊಡುವುದು ಅನಿವಾರ್ಯವಾಗಿರುತ್ತದೆ, ಅವರ ಅಹವಾಲನ್ನು ಕೇಳುವುದು ಅನಿವಾರ್ಯವಾಗಿರುತ್ತದೆ. ಇದನ್ನು ನಾವು ಓಲ್ಗಾ ಟೆಲಿಸ್ ಪ್ರಕರಣದಲ್ಲಿ ನೋಡುತ್ತೇವೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ದಿಸ್ ಈಸ್ ಫಸ್ಟ್ ಪಾರ್ಟ್, ರೈಟ್? ಸೊ this is the advice that we can give to the government. The second part is they have constructed. ಸರ್ಕಾರದವರೇ ತಪ್ಪು ಮಾಡ್ತಾರೆ. ಗೌರ್ಮೆಂಟ್ ನೀವು ತಪ್ಪು ಮಾಡ್ತೀರಿ, ಅದಕ್ಕೆ ನೀವು ನಮ್ಮ ಮನೆ ಕೆಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾವು. ಯು ಕ್ಯಾನ್ ನಾಟ್ ಕಂಪೇರ್. ವಾಟ್ ಯು ಕ್ಯಾನ್ ಡೂ ಈಸ್, ಫಾರ್ ದಿಸ್ ಯು ಕ್ಯಾನ್ ಫೈಲ್ ಎ ಸಪರೇಟ್ ಕೇಸ್. ಯು ಕ್ಯಾನ್ ಫೈಲ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯು ಕ್ಯಾನ್ ಫೈಲ್ ಎ PIL. ನೀವು ಈ ರೀತಿಯಾದಂತಹ ಕೆರೆ ಮತ್ತು ಕಾಡು ಇವೆಲ್ಲ ಏನಂದರೆ ದೇ ಆರ್ ನ್ಯಾಚುರಲ್ ರಿಸೋರ್ಸಸ್, ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್. ಅದು ಪರಿಸರಕ್ಕೆ ವಿರುದ್ಧವಾದಂಥ ಕ್ರಿಯೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂಥೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಬಹುದು ಅಂಥೇಳಿ ನೀವು ಅದೊಂದು ಸೆಂಟೆನ್ಸನ್ನು ಬರೀಬೋದು. ಅದರ್ವೈಸ್ ದ ಪ್ರಾಬ್ಲಮ್ ದೇ ಹ್ಯಾವ್ ಮೇಡ್ ಲಿಟಲ್ ಕಾಂಪ್ಲೆಕ್ಸ್ ದಿಸ್ ಪ್ರಾಬ್ಲಮ್. ಬಟ್ ಇದು ನಮ್ಮ ಸಿಲೆಬಸ್ಸಿನ ಪೋರ್ಷನ್ ಅಲ್ಲ. ಈವನ್ ದೆನ್ ಆ ಪ್ರಾಬ್ಲಮ್ ಹಂಗಿರೋದ್ರಿಂದ ಐ ಆಮ್ ಟ್ರೈಂಗ್ ಟು ಆನ್ಸರ್ ಯು. ದೆನ್ ಪ್ರಾಬ್ಲಮ್ ನಂಬರ್ 4 we have come to problem number 4. An institution passed an order debarring a student entering the premises of college and from attending classes till the pendency of a criminal case against him for stabbing a co-student. ಇಲ್ಲಿ ಪಾಪ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ಚಾಕು ಹಾಕಿದ್ದಾನೆ. ನೋಡಿ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಎಲ್ಲ ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಅಪವಾದಗಳಿವೆ. ನೈಸರ್ಗಿಕ ನ್ಯಾಯ ತತ್ವಕ್ಕೆ ಅಪವಾದಗಳು. ಆ ಒಂದು ಅನೇಕ ಅಪವಾದಗಳಿವೆ. ಅದರಲ್ಲಿ ಇದು ಒಂದು ಅಪವಾದ. ದಟ್ ಈಸ್ ದ್ಯಾಟ್ ಎಕ್ಸ್ಕ್ಲೂಷನ್ ಈಸ್ ಅಕಾಡೆಮಿಕ್ ಅಡ್ಜುಡಿಕೇಶನ್. ಸುಮಾರು ಅಪವಾದಗಳಿದ್ದಾವೆ. ಅದರಲ್ಲಿ ಒಂದು ಅಕಾಡೆಮಿಕ್ ಅಡ್ಜುಡಿಕೇಶನ್. ಅಕಾಡೆಮಿಕ್ ಅಡ್ಜುಡಿಕೇಶನ್ ಅಂದರೆ ಏನು ಅಂತಂದರೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕೆಲವು ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಸ್ಥಿತಿಗತಿ ಬಂದು ಹೋಗುತ್ತದೆ. ಅದನ್ನು ನೀವು PNJ ಅಂದರೆ ನೈಸರ್ಗಿಕ ನ್ಯಾಯತತ್ವವನ್ನು ಅಳವಡಿಸಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಕೇಸ್ ಇದೆ, ಒಬ್ಬ ಮಾಸ್ಟರೇ ಲೇಡೀಸ್ ಹಾಸ್ಟೆಲ್ಗೆ ಹೋಗಿ ಸೆಕ್ಷುವಲ್ ಅಬ್ಯೂಸ್ ಮಾಡೋಕ್ಕೆ ನೋಡ್ತಾರೆ. ಸೊ ಆವಾಗ ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳ್ತಾನೆ, ಸರ್ ನನಗೆ ಆ ಹುಡುಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಬಿಡಲಿಲ್ಲ ಅಂತೇಳಿ. ದಟ್ ಕಮ್ಸ್ ಅಂಡರ್ ಎಕ್ಸ್ಕ್ಲೂಷನ್, ರೈಟ್? ಸೊ ಈ ಎಕ್ಸ್ಕ್ಲೂಷನ್ನ ನೀವು ನೋಡೋದಾದರೆ ಇದೇ ತೆರನಾದಂತಹ ಒಂದು ಪ್ರಕರಣ ಇದೆ, ಕೇಸ್ ನಡೆದು ಹೋಗಿರುವಂಥದ್ದು. JNU ಅಂದರೆ ಯೂನಿವರ್ಸಿಟಿ, ಇದು ಡೆಲ್ಲಿನಲ್ಲಿರ್ತಕ್ಕಂಥ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, JNU ಡೆಲ್ಲಿ. ಅನೇಕ ಸ್ಕಾಲರ್ಗಳು ಇಲ್ಲಿಂದ ಡಾಕ್ಟರೇಟ್ನ ಪಡೆದುಕೊಂಡು ಬರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಓದಿದ್ದು ಇಲ್ಲೇನೆ. our finance minister, she has completed her education in JNU. Then so many are there. So let us not go into that. ಈ ಪ್ರಕರಣ ಏನು ಫಸ್ಟ್ ನೋಡ್ಬಿಡೋಣ. ದಿ ಡಿಸ್ಪ್ಯೂಟ್ BN Narwal, a student of JNU, was removed from university rolls due to unsatisfactory academic performance. ಅವನು ಏನು ಪರ್ಫಾರ್ಮ್ ಮಾಡಬೇಕಿತ್ತು, ಟೆಸ್ಟ್ ಬರೆಯಂಗಿಲ್ಲ, ವೈವಾ ಕೊಡಂಗಿಲ್ಲ, ಅಟೆಂಡ್ ಆಗಂಗಿಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಹಿ ಹ್ಯಾಸ್ ಡನ್. ಹಿ ಚಾಲೆಂಜ್ಡ್ ದಿಸ್ ರಿಮೂವಲ್, ಆರ್ಗ್ಯೂಯಿಂಗ್ ದ್ಯಾಟ್ ಹಿ ವಾಸ್ ನಾಟ್ ಗಿವನ್ ಎ ರೈಟ್ ಟು ಬಿ ಹರ್ಡ್. ಆಡಿ ಪಾಠಂ ಕೊಟ್ಟಿಲ್ಲ ನನಗೆ ಅಂಥೇಳಿ ಅವ ಏನು ಮಾಡ್ತಾನೆ, ಯೂನಿವರ್ಸಿಟಿಯ ನಿರ್ಧಾರವನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾನೆ. ಅಂಡರ್ ಆರ್ಟಿಕಲ್ 32 ಹಿ ಕ್ಯಾನ್ ಚಾಲೆಂಜ್.
What is the Supreme Court decision? The Supreme Court ruled that a formal hearing is not required. A formal hearing is not required. Andre exclusion to PNJ. PNJ ಗೆ ಸಂಬಂಧಪಟ್ಟಂತಹ ಇದೊಂದು ಅಪವಾದ. When an academic body takes a decision, ನೋಡಿ, ಅಕಾಡೆಮಿಕ್ ಬಾಡಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡ ಮೇಲೆ ಆ ವಿಷಯದಲ್ಲಿ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ, ಅಂದರೆ ನೈಸರ್ಗಿಕ ನ್ಯಾಯ ತತ್ವವನ್ನು ಅನ್ವಯಿಸೋಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಈ ಪ್ರಕರಣ ಸೈಟೇಷನ್ ಮಾಡಿ ನೀವು ಇದಕ್ಕೆ ಉತ್ತರ ಬರೀಬಹುದು. ಏನು? ಪಾಯಿಂಟ್ ನಂಬರ್ 1, ಎಕ್ಸ್ಕ್ಲೂಷನ್ಸ್ ಟು PNJ. ಇಲ್ಲಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಅಕಾಡೆಮಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಆ ಸಂಸ್ಥೆಯ ಸಂಸ್ಥೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡ ಸಂಸ್ಥೆಯ ಒಂದು ಸಮಿತಿ ಮಾಡ್ತದೆ, ಸಮಿತಿ ನಿರ್ಣಯ ತೆಗೆದುಕೊಂಡಾಗ ಆ ನಿರ್ಣಯವು ನೈಸರ್ಗಿಕ ನ್ಯಾಯ ತತ್ವಕ್ಕೆ ಒಂದು ಅಪವಾದವಾಗುತ್ತದೆ. ಇಂತಹದೇ ಒಂದು ಪ್ರಕರಣವನ್ನು ನಾವು JNU ವರ್ಸಸ್ BN ನರ್ವಾಲ್ ಪ್ರಕರಣದಲ್ಲಿ ನೋಡಬಹುದು. ಸುಪ್ರೀಂ ಕೋರ್ಟ್ ಈ ರೀತಿಯ ನಿರ್ಧಾರವನ್ನು ಕೊಟ್ಟಿದೆ. ಅದರಂತೆ ಇಲ್ಲಿ ಈ ವಿದ್ಯಾರ್ಥಿಯು ಇನ್ನೊಬ್ಬ ವಿದ್ಯಾರ್ಥಿಗೆ ಚೂರಿ ಹಾಕಿರುವುದರಿಂದ ಅಲ್ಲಿ ಶಾಂತಿ ಏನಾಗ್ತದೆ, ಲಾ ಆ್ಯಂಡ್ ಆರ್ಡರ್ ಅಥವಾ ಸಂಸ್ಥೆಯ ಶಿಸ್ತು ಮತ್ತು ಶಾಂತಿಗೆ ಧಕ್ಕೆ ಇರುವುದರಿಂದ ಈ ನಿರ್ಣಯವನ್ನು ತೆಗೆದುಕೊಂಡಿರುವುದು ಸರಿಯಾಗಿದೆ. ಆಮೇಲೆ ಅವನಿಗೆ ನೈಸರ್ಗಿಕ ನ್ಯಾಯ ತತ್ವದ ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಏಕೆ ಹೇಳುವುದಾದರೆ ಇದು ಶೈಕ್ಷಣಿಕ ಸಂಸ್ಥೆಗೆ ತೆಗೆದುಕೊಂಡಂತಹ ಒಂದು ಏನು ಹೇಳ್ತೀವಿ ನಾವು ಒಟ್ಟಾರೆಯ ನಿರ್ಧಾರವಾಗಿದೆ ಅಂಥೇಳಿ. ಇನ್ಸ್ಟಿಟ್ಯೂಷನ್ ಆರ್ಡರ್ ಡಿಬಾರಿಂಗ್ ಎ ಸ್ಟೂಡೆಂಟ್. ಸೊ ದೇರ್ ಈಸ್ no question of, this is the clear proof. Stabbing is a clear proof because criminal case is filed against him. That is the answer for this problem number 4. Problem number 5. The central government appointed a commission to inquire into the conduct of a minister of a state. Minister of a state. Is the action of the central government is valid? Central government in ಈ ಒಂದು ಆಜ್ಞೆಯು ವ್ಯಾಲಿಡ್ ಆಗಿದೆಯೇ? ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ 1952ನಲ್ಲಿ ಹುಡುಕಿದಾಗ ಈ ಸೆಕ್ಷನ್ ಹೇಳುತ್ತೆ ಅದು ವ್ಯಾಲಿಡ್ ಇದೆ ಅಂತ. ಸೆಕ್ಷನ್ 3(1) ಪ್ರಕಾರ ಇಟ್ ಈಸ್ ವ್ಯಾಲಿಡ್. ಯಾವ ಸೆಕ್ಷನ್ 3(1)? ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ 1952. ಐ ಥಿಂಕ್ ಐ ಹ್ಯಾವ್ ರಿಪ್ರೊಡ್ಯೂಸ್ಡ್ ಇಟ್ ಹಿಯರ್. ಸಿ, ದಿಸ್ ಈಸ್ ದ ಆ್ಯಕ್ಟ್. ಈ ಆ್ಯಕ್ಟ್ ಎಲ್ಲ ಬರಿಬೇಕಂತೇನಿಲ್ಲ, ಈ ಆ್ಯಕ್ಟ್ ಎಲ್ಲ ಬರಿಬೇಕಂತೇನಿಲ್ಲ. ನೀವು ಏನು ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್, ಇನ್ಕ್ವೈರಿನ ಇದು ಕಮಿಷನ್ ಆಫ್ ಇನ್ಕ್ವೈರಿ ಆ್ಯಕ್ಟ್, ಕಮಿಷನ್ ಆಫ್ ಇನ್ಕ್ವೈರಿ ಆ್ಯಕ್ಟ್ 1952 ಸೆಕ್ಷನ್ 3(1) ಏನು ಹೇಳುತ್ತೆ ನೋಡಿ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಆ ರೀತಿ ಮಾಡ್ಬೋದು. ಯಾವುದೇ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮಹತ್ವದ ವಿಷಯದಲ್ಲಿ ತನಿಖೆಯನ್ನು ಮಾಡ್ಬೋದು. ಹಂಗಿದ್ರೆ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಏನು ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಸೆಕ್ಷನ್ 3(1) ಏನಲ್ಲಿ ಹೇಳ್ತೀವಿ. ಸೆಕ್ಷನ್ 3(1)(a) 3(1)(a) ನಲ್ಲಿ ಹೇಳ್ತೀವಿ ನಾವು ದ ಸೆಂಟ್ರಲ್ ಗವರ್ಮೆಂಟ್. ನೋಡಿ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಯಾವುದಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಆ ರೀತಿ ಆಜ್ಞೆ ಮಾಡ್ಬೋದು. ನೋ ಸ್ಟೇಟ್ ಗವರ್ಮೆಂಟ್ ಶಾಲ್ ಎಕ್ಸೆಪ್ಟ್ ವಿತ್ ದ ಅಪ್ರೂವಲ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅಂದರೆ ಸೆಂಟ್ರಲ್ ಗವರ್ಮೆಂಟು ಪರ್ಮಿಷನ್ ಕೊಟ್ಟರೆ ಸ್ಟೇಟ್ ಗವರ್ಮೆಂಟು ಕೂಡ ಮಾಡ್ಬೋದು, ರಾಜ್ಯ ಸರ್ಕಾರವೂ ಮಾಡ್ಬೋದು. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು ರಾಜ್ಯ ಸರ್ಕಾರ ಮಾಡ್ಬೋದು. ಅಂದರೆ ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಯಾವುದೇ ಒಬ್ಬ ಮಂತ್ರಿಯ ವಿಷಯದಲ್ಲಿ ಸಾರ್ವಜನಿಕ ಮಹತ್ವ ಇದ್ದರೆ ಅದರ ಮೇಲೆ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವುದನ್ನು ನಾವು ಈ ಕಾನೂನಿನಲ್ಲಿ ನೋಡ್ತೀವಿ. ದಿಸ್ ಈಸ್ ಯುವರ್ ಫಸ್ಟ್ ಸೆಂಟೆನ್ಸ್, ಯು ಶುಡ್ ರೈಟ್ ದಿಸ್. ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ಪ್ರಕಾರ, ಅಧಿನಿಯಮದ ಪ್ರಕಾರ, ಅದರ ಸೆಕ್ಷನ್ 3 ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಮಂತ್ರಿಯ ಮೇಲೆ ಸಾರ್ವಜನಿಕವಾಗಿ ಮಹತ್ವದ ವಿಷಯದಲ್ಲಿ ತನಿಖೆ ನಡೆಸುವ ಅಥವಾ ತನಿಖೆಯನ್ನು ನೇಮಿಸುವ, ತನಿಖಾ ಸಮಿತಿಯನ್ನು ನೇಮಿಸುವ ಅಧಿಕಾರವಿದೆ ಅನ್ನೋದು ನಿಮ್ಮ ಆನ್ಸರ್.
ದಟ್ ಶುಡ್ ಬಿ ಯುವರ್ ಆನ್ಸರ್. ಮತ್ತು ಇದು ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಅಧಿಕಾರ ಇದೆ. ಐ ಹ್ಯಾವ್ reproduced the section. Now I will come to the problem. Here there is a case. This is point number 1. ಇದನ್ನು ಒಂದು ಬರೀತೀರಿ, ಒಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎರಡನೇದು ಪ್ರಕರಣ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1977. ಈ ಪ್ರಕರಣದಲ್ಲಿ ಈ ರೀತಿಯಾದ ಒಂದು ತನಿಖೆಯನ್ನು ಮಾಡಲಾಗಿತ್ತು. ದೇರ್ ಈಸ್ ಎಸ್ಟಾಬ್ಲಿಷ್ಡ್ ಕೇಸ್ ಲಾ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಎನ್ಕ್ವೈರಿ ಟು ಇನ್ವೆಸ್ಟಿಗೇಟ್ ದ ಕಂಡಕ್ಟ್ ಆಫ್ ಅಫೇರ್ಸ್ ಆಫ್ ಎ ಸ್ಟೇಟ್ ಮಿನಿಸ್ಟರ್. ನೋಡಿ, ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯ ವಿಷಯದಲ್ಲಿ ತನಿಖೆ ಮಾಡುವುದಕ್ಕಾಗಿ ಒಂದು ತನಿಖಾ ಸಮಿತಿಯನ್ನು ರಚಿಸಲಾಗಿತ್ತು. ದೀಸ್ ಕೇಸಸ್ ಪ್ರೈಮಲಿ ಇಂಟರ್ಪ್ರಿಟ್ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಆ್ಯಂಡ್ ದ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಆಫ್ ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟು ಮಾಡ್ಬೋದು. ಸ್ಟೇಟ್ ಗೌರ್ಮೆಂಟ್ ಮಾಡಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿನ ಪರವಾನಗಿಯನ್ನು ತೆಗೆದುಕೊಂಡು ಮಾಡಬೇಕು. ಸೊ ದಿಸ್ ಈಸ್ ಇಟ್ ಕ್ಯಾನ್ ಬಿ ಡನ್, ದೇರ್ ಇಸ್ ನೋ ಹಾರ್ಮ್ ಇನ್ ಇಟ್ ಅನ್ನೋದನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಎಸ್ ಸೆಕ್ಷನ್ State of Karnataka versus Supreme Court held that the central government has the power under section 3(1) of the Commission of Inquiry Act to appoint a commission to inquire into the conduct of the state minister. Supreme Court held like this. Supreme Court held this. ಸರ್ವೋಚ್ಚ ನ್ಯಾಯಾಲಯವು ಹೇಳಿದೆ, ಕಲಮು ಈ ಎನ್ಕ್ವೈರಿ ಕಾನೂನಿನ ಕಲಮು 3(1) ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಈ ರೀತಿಯಾದಂತಹ ತನಿಖಾ ಸಂಸ್ಥೆಯನ್ನು ರಚಿಸುವ ಅಧಿಕಾರವಿದೆ. It clarified that such an inquiry is a matter of public importance. ಅಲ್ಲಿ ಏನಿರಬೇಕು? There should be public importance. That is what written in the law. Law is this only. ಸಾರ್ವಜನಿಕ ಮಹತ್ವದ ವಿಷಯವಾಗಿರಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ, ವಿಮ್ಸೆಂಟ್ ಫ್ಯಾನ್ಸಿ ಮಾಡೋಕ್ಕಾಗಲ್ಲ. ಆ ರೀತಿ ಗಂಭೀರವಾದಂತಹ ಸಮಸ್ಯೆ ಇರಬೇಕು. ಆ್ಯಂಡ್ ಬೋತ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ ಕ್ಯಾನ್ ಅಪಾಯಿಂಟ್ ಪ್ಯಾರಲಲ್ ಕಮಿಷನ್ಸ್ ಇಫ್ ನೆಸೆಸರಿ. ಪ್ಯಾರಲಲ್ ಕಮಿಷನ್ಸ್ ಇಫ್ ನೆಸೆಸರಿ. ಮೊನ್ನೆ ಸಿದ್ದರಾಮಯ್ಯ ಅವರ ಮುಡಾ ಪ್ರಕರಣದಲ್ಲಿ ಏನಾಯಿತು? ಸಿದ್ದರಾಮಯ್ಯ ಅವರೇ ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿದ್ರು, ತನಿಖೆ ಮಾಡಿ ನೀವು ಅಂತ ಹೇಳಿ. ಕೇಂದ್ರ ಸರ್ಕಾರವು ತನಿಖಾ ಸಂಸ್ಥೆಯನ್ನು ನೇಮಿಸಬಹುದಿತ್ತು, ಅವರು ಅದನ್ನು ಮಾಡಲಿಲ್ಲ. ದೇ ಹ್ಯಾವ್ ಸೆಂಟ್ ಇಡಿ. ದಟ್ಸ್ ದ ಥಿಂಗ್. ಎ ಕಮಿಷನ್. ನೋಡಿ ಇನ್ನೊಂದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದ 4th ಪಾಯಿಂಟ್ ವಾಟ್ ಯು ಕ್ಯಾನ್ ರೈಟ್ ಈಸ್ ದಿಸ್ ಪಾಯಿಂಟ್ ಯು ಕ್ಯಾನ್ ರೈಟ್. ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ರೆ ಅದೇನು ಕೋರ್ಟ್ ಅಲ್ಲ, ಅದು ಕೇವಲ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ. ಅದನ್ನು ಸರ್ಕಾರ ಬೇಕಂದರೆ ಇಂಪ್ಲಿಮೆಂಟ್ ಮಾಡ್ಬೋದು, ಸರ್ಕಾರ ಬೇಡ ಅಂದರೆ ಬಿಟ್ಟು ಬಿಡ್ಬೋದು. ಇಟ್ ಕ್ಯಾನ್ ಜಸ್ಟ್ ನೆಗ್ಲೆಕ್ಟ್ ಆಲ್ಸೋ. ಸೊ ದಟ್ ಈಸ್ ವಾಟ್ ಈಸ್ ರಿಟನ್. ಎ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ನಾಟ್ ಎ ಕೋರ್ಟ್. ಇಟ್ಸ್ ಫೈಂಡಿಂಗ್ಸ್ ಆರ್ ರೆಕಮೆಂಡೇಟರಿ. ಕೇವಲ ಅದು ಶಿಫಾರಸುಗಳು ಮಾತ್ರ. ಆ ಕಮಿಟಿಯು ಕೊಡುವಂತಹ ವರದಿಯು ಏನು? ಅದು ಕೇವಲ ಶಿಫಾರಸು ಮಾತ್ರ. ಡು ನಾಟ್ ಹ್ಯಾವ್ ದ ಪವರ್ ಆಫ್ ಅಡ್ಜುಡಿಕೇಶನ್. ನ್ಯಾಯಿಕ ಅಧಿಕಾರ ಅದಕ್ಕಿಲ್ಲ. ಓಕೆ, ಇಟ್ ಈಸ್ ಬೈ ದ ಪ್ರಾಪ್ರಿಯೋ ವಿಜೋರ್ ಅಂತಾರೆ. ಏನು? ಬೈ ದೇರ್ ಓನ್ ಫೋರ್ಸ್. ಈ ಕಮಿಟಿ ಕೊಟ್ಟಂತಹ ಶಿಫಾರಸುಗಳಿಗೆ ಯಾವುದೇ ಕಾನೂನಾತ್ಮಕವಾಗಿ ಶಿಕ್ಷೆ ವಿಧಿಸುವಂತಹ ಅಧಿಕಾರ ಇಲ್ಲ. ಅದು ವಿಧಿಸಬೇಕು ಅಂತಂದ್ರೆ ಸರ್ಕಾರ ಅದನ್ನು ರೆಕಮೆಂಡ್ ಮಾಡಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಆದ್ದರಿಂದ ಈ ತನಿಖೆಗಳನ್ನ ಯಾರು ಬೇಕಾದರೂ, ಅಂದರೆ ಕೇಂದ್ರ ಸರ್ಕಾರ ಯಾವುದೇ ಮಂತ್ರಿಯ ಮೇಲೆ, ರಾಜ್ಯ ಸರ್ಕಾರದ ಮಂತ್ರಿಯ ಮೇಲೆ ಆಗಲಿ, ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಆಗಲಿ ನಡೆಸ್ಬೋದು ಅನ್ನೋದು ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ನ ಉದ್ದೇಶ. ಪ್ರಾಬ್ಲಮ್ ನಂಬರ್ 6 ಈಸ್ ಅಬೌಟ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಪ್ರತ್ಯಾಯೋಜಿತ ಕಾನೂನು. ಇಲ್ಲಿ 2 ಪಾಯಿಂಟ್ ಇದ್ದಾವೆ. ಒಂದು, ಕಾನೂನು ಮತ್ತು ವಿವೇಚನಾಧಿಕಾರ. ಓಕೆ, ನೋಡೋಣ. ಎ ಸ್ಟೇಟ್ ಲಾ ಎಂಪವರ್ಡ್ ದಿ ಡೆಪ್ಟಿ ಕಮಿಷನರ್ಸ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಟು ಮೇಕ್ ರೂಲ್ಸ್ ಫಾರ್ ಸಾನಿಟೇಷನ್ ಎಟ್ ಫೇರ್ಸ್. ನೋಡಿ, ಎಲ್ಲಿ ಜಾತ್ರೆ ನಡೀತದೆ ಅಲ್ಲಿ ಸ್ವಚ್ಛತೆಯ ಬಗ್ಗೆ ನಿಯಮಗಳನ್ನು ರಚಿಸಲು ರಾಜ್ಯ ವಿಧಾನಮಂಡಲವು ಕಾನೂನು ಮಾಡಿ ಅಧಿಕಾರವನ್ನು ಕೊಟ್ಟಿದೆ. ಯಾರಿಗೆ ಅಧಿಕಾರವನ್ನು ಕೊಟ್ಟಿದೆ? ಡೆಪ್ಯೂಟಿ ಕಮಿಷನರ್, ಡಿ ಸಿಗಳಿಗೆ ಒಂದು ಕಾನೂನಿದೆ. ರಾಜ್ಯ ವಿಧಾನಮಂಡಲ ಮಾಡಿದಂತಹ ಒಂದು ಕಾನೂನಿದೆ. ಆ ಕಾನೂನಿನಲ್ಲಿ ಒಂದು ವಿವೇಚನಾ ಅಧಿಕಾರವನ್ನು, ಅದು ಮೂಲ ಕಾನೂನು, ಅದರಲ್ಲಿ ವಿವೇಚನಾಧಿಕಾರವನ್ನು ಡಿ ಸಿಗಳಿಗೆ ಕೊಡಲಾಗಿದೆ, ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ. ಏನು?
ಆ ಜಿಲ್ಲಾಧಿಕಾರಿಗಳು ನಿಯಮಾವಳಿಗಳನ್ನು ಹೊರಡಿಸುವಂಥದ್ದು. ಏನಕ್ಕೆ ನಿಯಮಾವಳಿಗಳು? ಎಲ್ಲಿಯಾದರೂ ಜಾತ್ರೆ ನಡೀತಾ ಇದ್ದರೆ ಆ ಜಾತ್ರೆಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಕೊಡುವಂತಹ ನಿಯಮಾವಳಿಗಳು. ಒನ್ ಆಫ್ ದ ರೂಲ್ಸ್ ರಿಕ್ವೈರ್ಡ್ ನೋಡಿ, ಅದರಲ್ಲಿ ಒಂದು ನಿಯಮ ಏನು ಹೇಳುತ್ತೆ ಅಂತಂದರೆ, ಎ ಪರ್ಮಿಟ್ ಫ್ರಮ್ ದ ಡಿ ಸಿ. ಎ ಪರ್ಮಿಟ್ ಫ್ರಮ್ ದ ಡಿ ಸಿ. ಆ ರೂಲ್ನಲ್ಲಿ ಒಂದು ಇದೇನಿತ್ತು, ನೀವು ಡಿ ಸಿಯಿಂದ ಪರ್ಮಿಷನ್ ತಗೋಬೇಕು. ಇನ್ ಇಶ್ಯೂಯಿಂಗ್ ದ ಪರ್ಮಿಟ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವಾಸ್ ಗಿವನ್ ಡಿಸ್ಕ್ರಿಷನ್. ಅವರಿಗೆ ವಿವೇಚನಾಧಿಕಾರವನ್ನು ಕೊಟ್ಟಿತ್ತು. ಡಿಸ್ಕ್ರಿಷನರಿ ಪವರ್ಸ್ ಟು ಇಶ್ಯೂ ಆರ್ ರೆಫ್ಯೂಸ್ ಪರ್ಮಿಟ್ಸ್. ಟು ಇಶ್ಯೂ ಆರ್ ರೆಫ್ಯೂಸ್ ಪರ್ಮಿಟ್ಸ್. ಇಲ್ಲಿ ವಿಜಯ್ ಅವರಿಗೆ ಅವರು ರೆಫ್ಯೂಸ್ ಮಾಡಿರ್ತಾರೆ ಪರ್ಮಿಷನ್. ಅಫೆಕ್ಟೆಡ್ ಬೈ ದ ಆಕ್ಷನ್ ಆಫ್ ರೆಫ್ಯೂಸಲ್, ವಿಜಯ್ ಚಾಲೆಂಜ್ ದ ಆರ್ಡರ್ ಆಫ್ ದ ಡೆಪ್ಟಿ ಕಮಿಷನರ್. ನೋಡಿ, ವಿಜಯ್ ಅವ್ರಿಗೆ ಪರ್ಮಿಷನ್ ಕೊಡಲ್ಲ, ಅವರೊಂದು ಅಂಗಡಿ ಇಡಬೇಕು ಏನೋ ಮಾಡಿರ್ತಾರೆ, ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಓಕೆ, ದಟ್ ಈಸ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್. ಇದನ್ನು ಕನ್ನಡದಲ್ಲಿ ಇದೆ, ನೀವು ಓದ್ಕೊಳ್ಬೋದು. ನೌ ಇಫ್ ದಿಸ್ ಈಸ್ ದ ಕೇಸ್, ಇಫ್ ದಿಸ್ ಈಸ್ ದ ಕೇಸ್, ಹೌ ಇಟ್ ಈಸ್ ಟು ಬಿ ಡೆಲ್ಟ್. ನೋಡಿ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಆ್ಯಂಡ್ ಡಿಸ್ಕ್ರಿಷನ್. ಆ್ಯಂಡ್ discretion. State has delegated the power to the DC to make rules, so this is okay. One of the rules provides for discretion to issue permit. Okay, the discretion should not be arbitrary. This is very important. ಇಲ್ಲಿ ಈ ಡಿಸ್ಕ್ರಿಷನ್ ಇದೆಯಲ್ಲ, ಆರ್ಬಿಟ್ರರಿ ಆಗಿರಬಾರ್ದು. ಅವ್ರು ಕೊಡುವಂತಹ ಡಿಸ್ಕ್ರಿಷನ್ ಹೇಗಿರಬೇಕು, ಅದು ನ್ಯಾಯೋಚಿತವಾಗಿರಬೇಕು. ನೀಡ್ ನಾಟ್ ಬಿ ಎಕ್ಸರ್ಸೈಸ್ಡ್ by rule, need to be exercised by rule of reason and application of mind. If the rejection affects the right of the party, following P and J and of are essential. ನೀವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿದೆ. ಅತಿ ಪ್ರಮುಖವಾಗಿ ಅವರ ಅಹವಾಲನ್ನು ಕೇಳಬೇಕು. ಇಫ್ ನಾಟ್, ದ ಪಾರ್ಟಿ ಕ್ಯಾನ್ ಲೀಗಲಿ ಚಾಲೆಂಜ್ ದ ಡಿಸಿಷನ್. ಈ ರೀತಿ ಕೇಳಲಿಲ್ಲ ಅಂತಂದರೆ ಹಿ ಕ್ಯಾನ್ ಚಾಲೆಂಜ್ ದ ಡಿಸಿಷನ್. ನೋಡಿ, ಇಲ್ಲಿ ಕೊಟ್ಟಂತಹ ವಿವೇಚನ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಹೋದರೆ ಅದನ್ನು ಅವರು ಚಾಲೆಂಜ್ ಮಾಡ್ಬೋದು. ದೇರ್ ಫೋರ್ ಈ ಚಾಲೆಂಜ್ ಈಸ್ ಓಕೆ, ಹಿ ಕ್ಯಾನ್ ಡೆಫಿನೆಟ್ಲಿ ಚಾಲೆಂಜ್. ಯಾವಾಗ ಚಾಲೆಂಜ್ ಮಾಡ್ಬೋದು? ಯಾವಾಗ ಈ ವಿವೇಚನಾಧಿಕಾರವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸದೆ ಹೋದರೆ. ನೈಸರ್ಗಿಕ ನ್ಯಾಯ ತತ್ವ, ಇಲ್ಲಿ ಯಾಕೆ ಬಂದೆ ನಾನು? ಸ್ಟೇಟ್ ಆಫ್ ಕರ್ನಾಟಕ. ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸದೆ ಹೋದರೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನುಸರಿಸದೆ ಹೋದರೆ ಅವನಿಗೆ ಕೋರ್ಟಿಗೆ ಹೋಗುವ ಎಲ್ಲ ಅಧಿಕಾರವೂ ಇದೆ ಅನ್ನೋದನ್ನು ಬರೀಬೋದು ನೀವು. ಈ ಎಲ್ಲ ಕನ್ನಡದಲ್ಲಿ ನೋಡಿ. ಇಲ್ಲಿ ಪ್ರತ್ಯಾಯೋಜಿತ ಕಾನೂನು ಸರಿಯಾಗಿದೆ, ಆದರೆ ಪ್ರತ್ಯಾಯೋಜಿತ ಕಾನೂನಲ್ಲಿ ನೀವು ಡಿಸ್ಕ್ರಿಷನ್ನ ವಿಷಯದಲ್ಲಿ ಏನು ಪ್ರೊಸೀಜರ್, ಯಾವ ಸಂದರ್ಭದಲ್ಲಿ ನೋಡಿ, ಇನ್ನೂ ಒಂದು ಬರ್ತದೆ. ಎಸ್ಪೆಷಲಿ ಲೈಸೆನ್ಸಿಂಗ್ ಮ್ಯಾಟರ್, ಸಮ್ಟೈಮ್ಸ್ ಲೈಸೆನ್ಸಿಂಗ್ ಈಸ್ ಟ್ರೀಟೆಡ್ ಆ್ಯಸ್ ಲೆಜಿಸ್ಲೇಟಿವ್ ಆ್ಯಕ್ಟ್. ಈ ಲೆಜಿಸ್ಲೇಟಿವ್ ಆ್ಯಕ್ಟ್ ವಿಷಯದಲ್ಲಿ PNJ ಬರೋದಿಲ್ಲ. ದಟ್ ಸಾರ್ಟ್ ಆಫ್ ಎ small trick is also there. That point also you have to write. Generally, this is the correct answer. ಒಬ್ಬನಿಗೆ ರೆಫ್ಯೂಸ್ ಮಾಡ್ತೀನಿ ಅಂತಂದರೆ ಯಾಕೆ ರೆಫ್ಯೂಸ್ ಮಾಡ್ತೀರಿ ಅನ್ನೋದನ್ನು ಹೇಳಬೇಕು. ಯಾಕೆ ರೆಫ್ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. ಎ ಸ್ಟ್ಯಾಟ್ಯೂಟ್ ಪ್ರಾಹಿಬಿಟ್ಸ್ advertisement of drugs, suggesting its use in diagnosis and cure treatment of venereal diseases. ಗುಪ್ತ ರೋಗಗಳು. The statute also delegates the central government the power of extending the application of the act to any other disease or diseases. Is it valid? ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ನಲ್ಲಿ ಅಧಿಕಾರವನ್ನು ಕೊಡಲಾಗಿದೆ.
ಅಧಿಕಾರವನ್ನು ಕೊಟ್ಟಾದ ಮೇಲೆ ಏನು, ಕೆಲವೊಂದು ಔಷಧಗಳನ್ನು ನೀವು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಬಿಡಬಾರ್ದು ಅಂಥೇಳಿ. ಓಕೆ, ದಟ್ ಈಸ್ ದಿ ಕಂಡೀಷನ್. ಅಷ್ಟು ಕೊಟ್ಟಿದ್ರೆ ದಟ್ ಈಸ್ ಫೈನ್. ಅದ್ರ ಜೊತೆಗೆ ಏನು ಮಾಡಿದರು, ನೀವು ಬೇಕಂದ್ರೆ ಬೇರೆ ಯಾವ್ದಾರ ಡ್ರಗ್ಸ್ನೂ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಅಂತ ಕೊಟ್ಟರು. ಸೊ ದಿಸ್ ವಾಸ್ ಎ ಬ್ಲ್ಯಾಂಕ್ ಚೆಕ್. ಬ್ಲ್ಯಾಂಕ್ ಚೆಕ್, ಕಾರ್ಟೆ ಬ್ಲ್ಯಾಂಚ್ ಅಂತಾರೆ ಇದಕ್ಕೆ. ಈ ರೀತಿ ಬ್ಲ್ಯಾಂಕ್ ಚೆಕ್ ಕೊಡಕ್ಕೆ ಬರೋದಿಲ್ಲ. ಎಂತಹ ಔಷಧಿಗಳನ್ನು ಅದರೊಳಗೆ ಸೇರಿಸಬೇಕು ಅಂಥೇಳಿ ವಿವರವನ್ನು ಕೊಟ್ಟಿದ್ರೆ ದಟ್ ಈಸ್ ಓಕೆ. ಆ ರೀತಿ ವಿವರವನ್ನು ಕೊಟ್ಟಿರಲಿಲ್ಲ. ಏನು ಕೊಟ್ಟಿದ್ದಾರೆ, ದ ಸೆಂಟ್ರಲ್ ಗೌರ್ಮೆಂಟ್ ದ ಪವರ್ ಆಫ್ ಎಕ್ಸ್ಟೆಂಡಿಂಗ್ ದ ಅಪ್ಲಿಕೇಶನ್ ಆಫ್ ಆಕ್ಟ್ ಟು ಎನಿ ಅದರ್ ಡಿಸೀಸ್ ಆರ್ ಡಿಸೀಸಸ್. ಬೇರೆ ಯಾವುದಾದ್ರೂ ರೋಗಕ್ಕೂ ನೀವು ಇದನ್ನು ಎಲ್ಲ ರೋಗಕ್ಕೂ ಎಕ್ಸ್ಟೆಂಡ್ ಮಾಡೋಕ್ಕಾಗತ್ತಾ? ಯಾವ ರೋಗದ ವಿಷಯವನ್ನು ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಆ ರೀತಿಯಾದಂತಹ ಅಧಿಕಾರವನ್ನು ಕೊಟ್ಟರೆ ಅದಕ್ಕೆ ಏನಂತಾರೆ ಅಂತಂದರೆ ಎಕ್ಸೆಸಿವ್ ಪವರ್ ಅಂತ, ಡೆಲಿಗೇಷನ್ ಆಫ್ ಎಕ್ಸೆಸಿವ್ ಪವರ್. ಈ ಪ್ರಕರಣ ಎಂಥದಂತಂದರೆ ದಿಸ್ ಈಸ್ ಡೆಲಿಗೇಷನ್ ಆಫ್ ಎಕ್ಸೆಸಿವ್ ಪವರ್. So which is not permitted under the principle of delegation. ಅದಕ್ಕೆ ಪ್ರಕರಣ ಅಂದ್ರೆ ಇದು ಹಮ್ದರ್ದ್ ದವಾಖಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಈ ಒಂದು ಕಾನೂನಿನ ವಿಷಯದಲ್ಲಿ ಚರ್ಚೆ ಆಗ್ತದೆ. ಅದರದೇ ಮಾಡೆಲ್. ಈ ಪ್ರಕರಣದ ಮಾಡೆಲ್ ಅಂದ್ರೂ ತಪ್ಪೇನಿಲ್ಲ. ಅವಾಗ ನಾವು ಇದನ್ನು ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಐ ಹ್ಯಾವ್ ಡಿಸ್ಕಸ್ಡ್ ದಟ್ ಕೇಸ್ ಹಿಯರ್. ಹಮ್ದರ್ದ್ ದವಾಖಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಎ ಕೇಸ್ ರಿಲೇಟಿಂಗ್ ಟು ದಿಸ್, ರೈಟ್? ಏನು ಹೇಳ್ತದೆ, ಸೆಕ್ಷನ್ 3D ವಾಸ್ ಸ್ಟ್ರಕ್ ಡೌನ್ ಇನ್ ದಿಸ್. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಸೆಕ್ಷನನ್ನು ತೆಗೀತದೆ. ಈ ಸೆಕ್ಷನ್ ಏನು ಹೇಳ್ತಿತ್ತು ಅನ್ನೋದನ್ನು ನಾವಿಲ್ಲಿ ಬರೆದಿದ್ದೀವಿ. ದ ಸೆಕ್ಷನ್ ಅಲೌಡ್ ದ ಗೌರ್ಮೆಂಟ್ ಟು ಆ್ಯಡ್ ಎನಿ ಡಿಸೀಸ್ ಟು ದ ಪ್ರಾಹಿಬಿಟೆಡ್ ಆಡ್ಸ್ ಲಿಸ್ಟ್ ವೆನೆವರ್ ದೇ ಫೆಲ್ಟ್ ಇಟ್. The Supreme Court ruling, the court called this as an excessive delegation of power. It said the legislature did not give the government enough criteria or policy. ಎಂತಹ ವಿಷಯದಲ್ಲಿ, ಯಾವ ರೋಗದ ವಿಷಯದಲ್ಲಿ ಅನ್ನುವಂತಹ ವಿವರವನ್ನು ಈ ಕಾನೂನಿನಲ್ಲಿ ಕೊಡಲಾಗಿಲ್ಲ. ಆದ್ದರಿಂದ ಇದೇನಾಯಿತು, ಎಕ್ಸೆಸಿವ್ ಡೆಲಿಗೇಷನ್ ಅಂದರೆ ಹೆಚ್ಚುವರಿಯಾದ ಪ್ರತ್ಯಾಯೋಜನೆ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗುತ್ತೆ. ಆದ್ದರಿಂದ ದಿಸ್ ಸೆಕ್ಷನ್ ವಾಸ್ ಡಿಲೀಟೆಡ್. ಓಕೆ, ನೌ ಇಫ್ ಯು ಗೋ ಬ್ಯಾಕ್ ಟು ದ ಪ್ರಾಬ್ಲಮ್, ಇಟ್ ಈಸ್ ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ನೋಡಿ, ಇಲ್ಲೇನಾಯಿತು, ವೆನರಲ್ ಡಿಸೀಸ್ ಅಂದರೆ ಓಕೆ, ಯಾಕೆ ಅದನ್ನು ಪಬ್ಲಿಷ್ ಮಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅದ್ರ ಬಗ್ಗೆ ಅನ್ನೋದು ಅದು ಸಮಾಜದ ದೃಷ್ಟಿಯಿಂದ ಸರಿ. ಆದರೆ ಅದ್ರ ಜೊತೆಗೆ ಮುಂದೆ ಏನು ಮಾಡಿದ್ರಿ, ದ ಸ್ಟ್ಯಾಟ್ಯೂಟ್ ಆಲ್ಸೋ ಡೆಲಿಗೇಟ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ದ ಪವರ್ ಆಫ್ ಎಕ್ಸ್ಟೆಂಡಿಂಗ್ ದ ಅಪ್ಲಿಕೇಶನ್ ಆಫ್ ದ ಆ್ಯಕ್ಟ್. ಇದೇ ಕಾನೂನನ್ನು ನೀವೇನು ಮಾಡ್ಬೋದು, ಯಾವುದೇ ಬೇರೆ ರೋಗಕ್ಕೂ ಅನ್ವಯಿಸ್ಬೋದು ಅಂತ ಹೇಳಿಬಿಡ್ತು. ಯಾವುದು ಬೇರೆ ರೋಗಕ್ಕೂ ಅನ್ವಯಿಸ್ಬೋದು ಅಂತ ಹೇಳ್ತು. ಸೇಮ್ ಇದು ಹಮ್ದರ್ದ್ ದವಾಖಾನೆ ಪ್ರಾಬ್ಲಮ್ನ ಅಥವಾ ಈ ಡ್ರಗ್ಸ್ ಆ್ಯಕ್ಟ್, ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಇದೆಯಲ್ವಾ, ಈ ಆ್ಯಕ್ಟ್ನ ಇನ್ನೊಂದು ಇದು ಇಮ್ಯಾಜಿನೇಟಿವ್ ಆ್ಯಕ್ಟ್ ಅಂತ ಹೇಳ್ಬೋದು. ಆದ್ದರಿಂದ ಇಲ್ಲೇನಾಯಿತು, ಡೆಲಿಗೇಷನ್ ಆಫ್ ಎಕ್ಸೆಸಿವ್ ಪವರ್, ಹೆಚ್ಚುವರಿಯಾದ ಅಧಿಕಾರವನ್ನು, ಅತಿ ಹೆಚ್ಚಿನ ಶಾಸನ ಅಧಿಕಾರವನ್ನು ನೀವು ಕಾರ್ಯಾಂಗಕ್ಕೆ ಕೊಟ್ಟದ್ದನ್ನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾ ಆರ್ ಕೋರ್ಟು ಒಪ್ಪೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಪ್ರಾಬ್ಲಮ್ ನಂಬರ್ 8. What is problem number 8? A convict written a letter to one of the judges of a Supreme Court alleging inhuman torture by jail authorities. Decide the authority of the letter. ನೋಡಿ, ಸುಪ್ರೀಂ ಕೋರ್ಟ್ಗೆ ಬರೆದಂತಹ ಈ ಪತ್ರವನ್ನು ಇಟ್ ವಾಸ್ ಟ್ರೀಟೆಡ್ ಆಸ್ ಎ PIL. ಆ ಪ್ರಕರಣವೇ ಇದು. ಸುನಿಲ್ ಬಾತ್ರಾ ಅಂತಕ್ಕಂತಹ ವ್ಯಕ್ತಿ ಜೈಲಲ್ಲಿ ಕೊಡುವಂತಹ ಹಿಂಸೆಯನ್ನು ಆಧರಿಸಿ ಪತ್ರವನ್ನು ಸುಪ್ರೀಂ ಕೋರ್ಟಿಗೆ ಬರೆದಾಗ
ಸುಪ್ರೀಂ ಕೋರ್ಟಿನ ಗಂಭೀರವಾಗಿ ತೆಗೆದುಕೊಳ್ತದೆ. ಅಂದರೆ ಒಬ್ಬ ಕೈದಿಗೂ ಕೂಡ, ಶಿಕ್ಷೆಗೆ ಒಳಗೊಂಡಿರುವಂತಹ ವ್ಯಕ್ತಿಗೂ ಕೂಡ ಅವನದೇ ಆದಂತಹ ವೈಯಕ್ತಿಕ ಹಕ್ಕುಗಳು, ಜೀವನದ ಹಕ್ಕುಗಳು ಇವೆ ಅನ್ನುವುದನ್ನು ನಾವಿಲ್ಲಿ ಕಾಣ್ತೀವಿ. ಅದನ್ನೇ ಈ ಪ್ರಕರಣವನ್ನು ನೀವು ಬರೀಬೇಕಾಗ್ತದೆ. ಇಲ್ಲಿ ವಿ ಹ್ಯಾವ್ ಟು ರೈಟ್ ದ ಸೇಮ್ ದಿಸ್ ಒನ್. ಏನು ಇದರ ಪ್ರಕರಣ ಏನು ನೋಡಿ, ಸುನಿಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ರಿಸ್ಟ್ರಿಕ್ಷನ್ ಆನ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಪ್ರಯರ್ ಟು ದಿಸ್ ಕೇಸ್, ಜೇಲ್ ಸೂಪ್ರಿಡೆಂಟ್ಸ್ ಹ್ಯಾಡ್ ಅಬ್ಸಲ್ಯೂಟ್ ಪವರ್ ಟು ಪುಟ್ ಪ್ರಿಸನರ್ ಇನ್ ಐರ್ನ್ಸ್ ಆ್ಯಂಡ್ ಸಾಲಿಟರಿ ಸೆಲ್ಸ್. ನೋಡಿ, ಅಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಮಾಡ್ಬೋದಿತ್ತು. ಅಂದರೆ ಒಬ್ಬನ್ನ ಎಲ್ಲರಿಗೂ ಬೇರ್ಪಡಿಸಿ ಒಬ್ಬನ್ನೇ ಒಂದೇ ಕೋಣೆಯಲ್ಲಿ ತಿಂಗಳುಗಟ್ಟಲೆ ಕೂಡ ಹಾಕ್ಬೋದಿತ್ತು. ಮತ್ತು ಅವ್ರಿಗೆ ಹ್ಯಾಂಡ್ ಕಪ್ಸು, ಚೈನ್ ಹಾಕಿ ಇಡೋದು, ಕೈಗೆ ಕಾಲಿಗೆ ಸರಪಳಿ ಕಟ್ಟಿ ಪ್ರಾಣಿಗಳ ಥರ ಬಿಡೋದು, ಆ ಥರ ಮಾಡೋದು. ಈ ರೀತಿಯಾದಂತಹ ತುಂಬ ಅಬ್ಸಲ್ಯೂಟ್ ಅನಿಯಂತ್ರಿತ ಅಧಿಕಾರಗಳಿದ್ದು. ಆವಾಗ ಕೋರ್ಟ್ ಏನು ಮಾಡ್ತು, ಇಲ್ಲ, ಕೈದಿಗಳು ಕೂಡ ನೈಸರ್ಗಿಕ ನ್ಯಾಯ ತತ್ವದ ಹಕ್ಕುಗಳಲ್ಲಿ ಬರ್ತಾರೆ ಅಂತೇಳಿ. ರೈಟ್ ಟು ಬಿ ಹರ್ಡ್. ದ ಕೋರ್ಟ್ ಹೆಲ್ಡ್ ದ್ಯಾಟ್ ಈವನ್ ಫಾರ್ ಎ ಜೇಲ್ ಅಫೆನ್ಸ್, ಎ ಪ್ರಿಸನರ್ ಕ್ಯಾನಾಟ್ ಬಿ ಪನಿಷ್ಡ್ ವಿತ್ ಸಾಲಿಟರಿ ಆರ್ ಫೆಟರ್ಸ್ ವಿದೌಟ್ ಎ ಫಾರ್ಮಲ್ ಚಾರ್ಜ್ ಬೀಯಿಂಗ್ ಎಕ್ಸ್ಪ್ಲೇನ್ಡ್. ಅವನು ಯಾಕೆ ಆರ್ಗ್ಯೂ ಮಾಡ್ತೀವಿ ಅನ್ನೋದನ್ನು ಹೇಳಬೇಕು. ಆಮೇಲೆ ಅವನು ತನ್ನನ್ನು ಡಿಫೆಂಡ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ರಿವ್ಯೂ ಬೈ ಔಟ್ಸೈಡ್ ಅಥಾರಿಟಿ. ನೋಡಿ, ರಿವ್ಯೂ ಬೈ ಔಟ್ಸೈಡ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅಥವಾ ಜಡ್ಜು ಅದನ್ನು ಪರಿಗಣಿಸಬೇಕು. ಇಷ್ಟೆಲ್ಲ ಆದಮೇಲೆ ಬೇಕಾದ್ರೆ ನೀವು ಮಾಡ್ಬೋದೇ ಹೊರತು ಹಾಗೆ ಮಾಡೋಕ್ಕಾಗಲ್ಲ. ಈ ರೀಸನೇಬಲ್ನೆಸ್ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ನೀವು ಅವ್ರನ್ನ ಸಮಂಜಸ ರೀತಿಯಲ್ಲಿ, ಮಾನವರು ಅನ್ನುವಂತಹ ರೀತಿಯಲ್ಲಿ ನೋಡಬೇಕೆ ಹೊರತು ಪ್ರಾಣಿಗಳನ್ನು ಅನ್ನುವಂಥ ರೀತಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸುನಿಲ್ ಬಾತ್ರಾ ಪ್ರಕರಣದಲ್ಲಿ ಹೇಳ್ತಾರೆ. ಆಮೇಲೆ ಅಲ್ಟಿಮೇಟ್ಲಿ ದಿಸ್ ಈಸ್ ಪ್ರೂವ್ಡ್ ಇನ್ ಮನೇಕಾ ಗಾಂಧಿ ಕೇಸ್. ಮನೇಕಾ ಗಾಂಧಿ ಪ್ರಕರಣದಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಹೆಂಗಿರಬೇಕು, ಇಟ್ ಮಸ್ಟ್ ಬಿ ಜಸ್ಟ್, ಫೇರ್ ಆ್ಯಂಡ್ ರೀಸನೇಬಲ್. ಅದಕ್ಕೆ ನಾವು ಇದಕ್ಕೆ ಡ್ಯೂ ಪ್ರೋಸೆಸ್ಸು ಅಂತ ಹೇಳ್ತೀವಿ. ಡ್ಯೂ ಪ್ರೋಸೆಸ್ ಮನ ಬಂದಂತೆ ಮಾಡಂಗಿಲ್ಲ. ಆದರೆ ನಮಗೆ ಇಲ್ಲಿ ಈ ಅಡ್ಮಿನಿಸ್ಟ್ರೇಟಿವ್ ಲಾಕ್ಕೆ ಏನು ಸಂಬಂಧ ಇಲ್ಲಿ? ದಟ್ ದ ಪ್ರಾಬ್ಲಮ್ ಈಸ್ ದಿ ಡಿಸ್ಕ್ರಿಷನರಿ ಪವರ್, ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಮನ ಬಂದಂತೆ ಇದನ್ನು ಉಪಯೋಗಿಸಲೇ ಆಗೋದಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ಜೇಲ್ ಅಥಾರಿಟಿಗಳು ಆ ರೀತಿ ಮಾಡುವುದು ನೈಸರ್ಗಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದೆ. ಅವರಿಗಿರುವಂತಹ ವಿವೇಚನಾ ಅಧಿಕಾರ ಅನಿಯಂತ್ರಿತ ರೀತಿಯಲ್ಲಿ ಅವರು ಉಪಯೋಗಿಸುವ ಹಾಗಿಲ್ಲ ಅನ್ನುವುದನ್ನು ನೀವು ಈ ಪ್ರಕರಣವನ್ನು ರಿಲೇಟ್ ಮಾಡಿ ಬರಿಬೇಕಾಗ್ತದೆ. ಪ್ರಾಬ್ಲಮ್ ನಂಬರ್ 9. The government of Karunadu framed a regulation to restrain restaurants in A grade. A grade cities working beyond 9 p.m. every day of the week. The objective of the regulation is maintenance of law and order. The Restaurant Owners Association challenged the regulation. Okay, the answer that I have prepared for this is based on these two cases. But here, one point just now I am noticing. What is that? In A grade cities, in all A grade cities, therefore, for me appears there is no discrimination. Actually, these two places talks about discrimination. ನೀವು ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಮಾಡುವಾಗ ಏನಿರಬಾರ್ದು, ತಾರತಮ್ಯ ಇರಬಾರ್ದು. ಇಲ್ಲಿ ವಾಟ್ ಆರ್ ದ ಸಿಟೀಸ್? ಎ ಗ್ರೇಡ್ ಸಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ಮೆಟ್ರೋ ಸಿಟೀಸಲ್ಲಿ ನೀವು 9 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತಕ್ಕಂಥದ್ದು. ಆದಾಗ್ಯೂ ಕೂಡ ಏನಾಗುತ್ತೆ, ಮೆಟ್ರೋ ಸಿಟಿಯ ಆ್ಯಕ್ಟಿವಿಟಿಗಳಿದಾವಲ್ಲ, ಆ್ಯಕ್ಟಿವಿಟಿಗಳು ರಾತ್ರಿ ಎಲ್ಲ ನಡೀತವೆ. ನೀವು ನಾರ್ತ್ ಇಂಡಿಯಾಕ್ಕೆ ಹೋದರೆ, ಚಂಡೀಗಢಲ್ಲೆಲ್ಲ ಹೋದರೆ ರಾತ್ರಿ 1 ಗಂಟೆ 2 ಗಂಟೆ ತನಕ ಹೋಟೆಲ್ಸು ಓಪನ್ ಇರ್ತವೆ. ಅಂದರೆ ಅಲ್ಲಿ ಲೈಫ್ ಆ ಥರ ಇರ್ತದೆ. ಲೈಫ್ ಆ್ಯಕ್ಟಿವಿಟಿ ಈಸ್ ಲೈಕ್ ದಟ್. ಅವಾಗ ಏನಾಗುತ್ತೆ, ದ ಪೀಪಲ್ ಹ್ಯಾವ್ ಟು ಸಫರ್ ಆ್ಯಂಡ್ ದ ಬಿಸ್ನೆಸ್ ಹ್ಯಾಸ್ ಟು ಸಫರ್. ಸೊ ದೇರ್ ಫಾರ್ ಆನ್ ದೀಸ್ ಪಾಯಿಂಟ್ಸ್ ಯು ಕ್ಯಾನ್ ರೆಫರ್ ಟು ದೀಸ್ ಟೂ ಕೇಸಸ್. ನಾ ಈ ಕೇಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ರಿಲೇಟ್ ಇಟ್ ಟು ದೆಮ್. ಆ್ಯಕ್ಚುಲಿ ಇಲ್ಲಿ 14 ಇಫೆಕ್ಟ್ಗಿಂತ
ಐ ಥಿಂಕ್ 19 and 21 ಗೆಟ್ಸ್ ಅಫೆಕ್ಟೆಡ್. ಇದು ನಾನು ಎ ಗ್ರೇಡ್ ಹೋಟೆಲ್ಸ್ ಅಂದ್ಕೊಂಡಿದ್ದೆ. ಎ ಗ್ರೇಡ್ ಹೋಟೆಲ್ಸ್ ಅಂದ್ರೆ ಆರ್ಟಿಕಲ್ 14 ಅಪ್ಲೈ ಆಗುತ್ತೆ, ಯಾಕಂದ್ರೆ ಬಿ ಗ್ರೇಡ್ ಹೋಟೆಲ್ಸ್ ಇರ್ತವೆ, ಸಿ ಗ್ರೇಡ್ ಹೋಟೆಲ್ಸ್ ಇರ್ತವೆ. ಸೊ ಇಲ್ಲಿ ಎ ಗ್ರೇಡ್ ಸಿಟೀಸ್ ಅಂತಿದೆ. ಸೊ ಆ ಪರ್ಟಿಕ್ಯುಲರ್ ಸಿಟಿಯಲ್ಲಿ ಯೂನಿಫಾರ್ಮಿಟಿ ಇದೆ, ಆರ್ಟಿಕಲ್ 14 ಪ್ರಶ್ನೆ ಬರೋದಿಲ್ಲ. ಹಿಯರ್ ಫಾರ್ ದಿಸ್ ಪರ್ಪಸ್ ದೇರ್ ಇಸ್ ನೋ ಚಾನ್ಸ್ ಆಫ್ ಆರ್ಟಿಕಲ್ 14, ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸಿಟಿ ಬಿ ಗ್ರೇಡ್ ಸಿಟಿ, ಅವು ಸಿಟಿಗಳು ಬೇರೆ ಬೇರೆ, ಕ್ಲಾಸ್ ಬೇರೆ ಬೇರೆ, ಹಾಗಾಗಿ ಅವನು ಒಂದೇ ರೀತಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ದೀಸ್ 2 ಕೇಸಸ್. ಸಿದ್ಧಾರ್ಥ ವಿಹಾರ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಏನು ಹೇಳುತ್ತೆ ನೋಡಿ. ಇನ್ ವೇರಿಯಸ್ ಇನ್ವಾಲ್ವಿಂಗ್ ರಾಜಸ್ಥಾನ್ ಪಬ್ಲಿಕ್ ಗೇಮ್ಸ್ ಆಫ್ ಚಾನ್ಸ್ ಅಂಡ್ ಲೈಸೆನ್ಸಿಂಗ್, ಕೋರ್ಟ್ಸ್ ಹ್ಯಾವ್ ಹೆಲ್ಡ್ ದಟ್ ದ ಗವರ್ಮೆಂಟ್ ಕೆನಾಟ್ ಇಂಪೋಸ್ heavy security or surveillance requirements only on high-end establishments, while ignoring others as it creates uneven level playing. ನೋಡಿ ಇಲ್ಲಿ ಏನು ಅಂತಂದ್ರೆ, ಈ ಕೆಲವು ಹೈ ಗ್ರೇಡ್ ಹೋಟೆಲ್ಗೆ ಮತ್ತು ಲೋ ಗ್ರೇಡ್ ಹೋಟೆಲ್ಗೆ ಬೇರೆ ಬೇರೆ ರೂಲ್ಸ್ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ನೀವೇನು ಮಾಡಬೇಕು, ಸಿಮಿಲರ್ ರೂಲ್ಸ್ ಮಾಡಬೇಕು ಅಂತ ಈ ಪ್ರಕರಣದಲ್ಲಿ ಹೇಳುತ್ತೆ. ಎರಡನೇದು ಇದು ರೀಸೆಂಟ್ ಪ್ರಕರಣ, ಇದಕ್ಕಿಂತ ರೀಸೆಂಟ್ ಅದು. ಓಕೆ, ಇದು ಬಾರ್ ಗರ್ಲ್ಸ್ ಕೇಸ್ ನೋಡಿ. ಇದು ಇಲ್ಲಿ ಏನು ಮಾಡಿದ್ರು ಅಂದರೆ, ಬಾಂಬೆದಲ್ಲಿ 2 ಟೈಪು ಕ್ಲಾಸಿಫಿಕೇಶನ್ ಮಾಡಿದರು. ಏನು, ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಬ್ಯಾಂಡ್ ಡಾನ್ಸಿಂಗ್ ಇನ್ ಲೋ ಗ್ರೇಡ್. ನೋಡಿ, ಲೋ ಗ್ರೇಡ್ ಹೋಟೆಲಲ್ಲಿ ಡಾನ್ಸ್ ಮಾಡೋಂಗಿಲ್ಲ, ಹೈ ಗ್ರೇಡ್ ಹೋಟೆಲಲ್ಲಿ ಕ್ಯಾಬರೆ ಡಾನ್ಸ್ ಮಾಡ್ಬೋದು ಅಂತ, ಲೈಕ್ 3 ಸ್ಟಾರ್ ಆ್ಯಂಡ್ 5 ಸ್ಟಾರ್. ಸೊ 3 ಸ್ಟಾರ್ ಹೋಟೆಲಲ್ಲಿ ನೋ ಕ್ಯಾಬರೆ ಡಾನ್ಸ್, 5 ಸ್ಟಾರ್ ಹೋಟೆಲಲ್ಲಿ ಕ್ಯಾಬರೆ ಡಾನ್ಸ್. So this was struck down by the court. The Supreme Court struck down the law. It held that the moral grounds or law and order concerns cited by the state applied to both type of establishments. ನೀವು ಆ ರೀತಿ ಕ್ಲಾಸಿಫಿಕೇಶನ್ ಮಾಡೋಕ್ಕಾಗಂಗಿಲ್ಲ. ಅಂದರೆ ಹಿಯರ್ ಕ್ವಶನ್ ಆಫ್ ಆರ್ಟಿಕಲ್ 14 comes. Here also question of article 14 comes. But here in this case, if it is for a particular city, ಆ ಸಿಟಿಯಲ್ಲಿರುವಂತಹ ಎಲ್ಲ ಹೋಟೆಲ್ಗಳು ಒಂದೇ ತೆರನಾಗೆ ಅವರು ಟ್ರೀಟ್ ಮಾಡ್ತಾರೆ. ಸೊ ಆರ್ಟಿಕಲ್ 14 ಬರಲ್ಲ. ಆದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ, ಬೈ ಡೂಯಿಂಗ್ ದಿಸ್ ಪಬ್ಲಿಕ್ ಎಟ್ ಲಾರ್ಜ್ ಆರ್ ಅಫೆಕ್ಟೆಡ್. ಇಫ್ ದ ಪಬ್ಲಿಕ್ ಎಟ್ ಲಾರ್ಜ್ ಆರ್ ಅಫೆಕ್ಟೆಡ್, ಪರ್ಮನೆಂಟ್ಲಿ ಇಟ್ ಕ್ಯಾನ್ ನಾಟ್ ಬಿ ಡನ್. ನೀವು ಟೆಂಪರರಿ ಮಾಡ್ಬೋದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಬೇಕಾದ್ರೆ ನೀವು ಈ ರೀತಿಯಾದಂತಹ ವ್ಯವಸ್ಥೆ ಮಾಡ್ಬೋದು. ಬಟ್ ಇದೇ ಪರ್ಮನೆಂಟ್ ಆಗಿ ಮಾಡಿದರೆ ಅಲ್ಲಿ ಜನರಿಗೂ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಬರಿಬೋದು. ಈ ಕೇಸ್ನ ಸೈಟೇಷನ್ ಮಾಡಿ ಅದಕ್ಕೂ ಇರುವಂತಹ ಡಿಫರೆನ್ಸನ್ನು ನೀವು ಇಲ್ಲಿ ಹೇಳ್ಬೋದು ಅಂದ್ಕೊಳ್ತೀನಿ. Yes, problem number 10. 9, 10. What is 10? Problem number 10. An adjudicating proceeding started without giving notice to the affected person. Without giving notice to the affected person. ಯಾವ ವ್ಯಕ್ತಿಯ ಮೇಲೆ ನೀವು ಕ್ರಮ ಜರುಗಿಸಬೇಕಾಗಿದೆಯೋ ಆ ವ್ಯಕ್ತಿಗೆ ನೀವೇನು ಮಾಡದೆ, ಏನೂ ಅಪಾರ್ಚುನಿಟಿ ಕೊಡಲಾರ್ದನೆ ಅವನ ವಿಷಯದಲ್ಲಿ ನೀವು ನ್ಯಾಯಿಕ ವಿಚಾರಣೆಯನ್ನು ಮಾಡ್ತಾ ಇದ್ದೀರಿ. ಹವೆವರ್ ದ ಅಫೆಕ್ಟೆಡ್ ಪರ್ಸನ್ ಅಪಿಯರ್ಸ್ ಆ್ಯಂಡ್ ಸಬ್ಮಿಟ್ಸ್ ರಿಪ್ರೆಸೆಂಟೇಷನ್ ಬಿಫೋರ್ ದ ಅಡ್ಜುಡಿಕೇಟರ್. ಈಸ್ ದಿಸ್ ಪ್ರೊಸೀಡಿಂಗ್ ವ್ಯಾಲಿಡ್? ಈಸ್ ದಿಸ್ ಪ್ರೊಸೀಡಿಂಗ್ ವ್ಯಾಲಿಡ್? ಸಿ, ಇಟ್ ಈಸ್ ವ್ಯಾಲಿಡ್ ಓನ್ಲಿ. ಎಕ್ಸ್ಕ್ಲೂಷನ್ ಕ್ಲಾಸಲ್ಲಿ ಬರಲಿಲ್ಲ ಅಂದರೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿನ ಅಪವಾದಗಳಲ್ಲಿ ಈ ಪ್ರಕರಣ ಬರದೇ ಹೋದ ಸಂದರ್ಭದಲ್ಲಿ ದಿಸ್ ಈಸ್ ವ್ಯಾಲಿಡ್. ಯಾಕೆ? ನೈಸರ್ಗಿಕ ನ್ಯಾಯ ತತ್ವ ಅಥವಾ ಸುನಾವಣೆ ಮಾಡುವುದಿದೆಯಲ್ಲ, ಇದು ನ್ಯಾಯಿಕ ವಿಚಾರಣೆಯ ಒಂದು ಬುನಾದಿ. PNJ and AAP ಆರ್ ದಿ ಫೌಂಡೇಶನ್ಸ್ ಆಫ್ ದ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಮತ್ತು ಕಾನ್ಸ್ಟಿಟ್ಯೂಷನ್ ಆಲ್ಸೋ ಮ್ಯಾಂಡೇಟ್ಸ್ ಇಟ್. ಆರ್ಟಿಕಲ್ 311 ನಮ್ಮ ಸಂವಿಧಾನವು ಕೂಡ ಅದನ್ನೇ ಹೇಳ್ತದೆ. ಆದ್ದರಿಂದ ಅವನು ತಾನೇ ಬೇಡ ಅಂತ ಬಿಟ್ಟರೆ ಓಕೆ, ತಾನೇ ಬೇಡ ಅಂತ ಬಿಟ್ಟರೆ ಓಕೆ. ಆದರೆ ಅವನು ಬಂದು ತನ್ನ ಏನು ಹೇಳಬೇಕು ಅದನ್ನು ಹೇಳ್ತಾನೆ ಅಂದರೆ ಅದು ರಿಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ದಟ್ ಕ್ಯಾನಾಟ್ ಬಿ ರಿಜೆಕ್ಟೆಡ್. ದ ವೇವರ್ ಈಸ್ ಮ್ಯಾಂಡೇಟರಿ ಇಫ್ ಇಟ್ ಈಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ನೋಡಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ರೀತಿ ಮಾಡೋದು ಸಾಧ್ಯ ಇಲ್ಲ ಅಂದಾಗ ನಾವೇನು ಮಾಡ್ಬೋದು, ಅದನ್ನು ವೇವ್ ಮಾಡ್ಬೋದೇ ಹೊರತು ಸಾಮಾನ್ಯ ಸ್ಥಿತಿಗತಿಗಳಲ್ಲಿ ಅವನಿಗೆ ಅವಕಾಶವನ್ನು ಕೊಟ್ಟೇ ಕೊಡಬೇಕು. ಅವನಿಗೆ ಸಾಮಾನ್ಯವಾದ ಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ಆನ್ ದ ಬ್ಯಾಕ್ ಆಫ್ ಹಿಮ್ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ನೈಸರ್ಗಿಕ ನ್ಯಾಯ ತತ್ವವನ್ನು ಅವನ ಅಹವಾಲನ್ನು ಕೇಳುವುದು, ಕೇಳಿ ಅದನ್ನು ಸೂಕ್ತ ರೀತಿಯಲ್ಲಿ ಪರಿಗಣಿಸುವುದು ಕೂಡ
ಬಹಳ ಮಹತ್ವದ ಪ್ರಕ್ರಿಯೆ ಎಡ್ಜುಡಿಕೇಷನ್ ವಿಷಯದಲ್ಲಿ, ನ್ಯಾಯಿಕ ವಿಚಾರಣೆ ವಿಷಯದಲ್ಲಿ ಇದು ಬಹಳ ಮಹತ್ವದ ತತ್ವ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. Here I think 2 cases are mentioned also. These are the 2 cases. State of Patiala versus S.K. Sharma ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂದರೆ, the Supreme Court held that procedural provisions of natural justice can be waived by the person for whose benefit. ಬೇಕಂದ್ರೆ ಅಫೆಕ್ಟೆಡ್ ಪಾರ್ಟಿ ನಾನೇ ಬೇಡ ನಾನು ಉತ್ತರ ಕೊಡಲ್ಲ ನೀವೇನಾರ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಆದರೆ ನೀವೇ ಹಂಗೆ ಮಾಡೋಕ್ಕಾಗಲ್ಲ. ಅಥವಾ ಇನ್ನೊಂದು ವಾಟ್ ಈಸ್ ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಅವನ ಅಹವಾಲನ್ನ ಕೇಳುವಂಥದ್ದು ಇವೆಲ್ಲ ಅವಶ್ಯಕತೆ ಇಲ್ಲ ಅಂದರೆ ಆವಾಗಲೂ ಬಿಡ್ಬೋದು. ದಿಸ್ ಈಸ್ ಒನ್ ಕೇಸ್. ಈ ಪ್ರಕರಣದಲ್ಲಿ ಏನು ಹೇಳಿದರು, ವಸುದೇವ್ ತಿವಾರಿ ವರ್ಸಸ್ ಸಿದ್ದು ಕಾನ್ಹೂ ಯೂನಿವರ್ಸಿಟಿ. ದ ಕೋರ್ಟ್ ನೋಟೆಡ್ ದ್ಯಾಟ್ ದ ರಿಕ್ವೈರ್ಮೆಂಟ್ ಆಫ್ ನೋಟಿಸ್ ಈಸ್ ಎನ್ ಎಸೆನ್ಷಿಯಲ್ ಇಂಗ್ರೀಡಿಯಂಟ್. ನೋಡಿ, ನೀವು ನೋಟಿಸ್ ಕೊಡೋದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ಆರ್ ಇಂಪಾರ್ಟೆನ್ಸ್ ಆಫ್ ದ ರೂಲ್ ಆಫ್ ಲಾ, ಬಟ್ ಇಟ್ಸ್ ಅಬ್ಸೆನ್ಸ್ ಡಸ್ ನಾಟ್ ವಿಶಿಯೇಟ್ ಪ್ರೊಸೀಡಿಂಗ್ಸ್. ಆದರೆ ಕೊಟ್ಟೇ ಇಲ್ಲ ಅನ್ನೋ ಒಂದೇ ಕಾರಣದಿಂದ ನೀವು ಮಾಡುವಂತಹ ಪ್ರಕ್ರಿಯೆ ನಲ್ ಆ್ಯಂಡ್ ವಾಯ್ಡ್ ಆಗೋದಿಲ್ಲ. ಇಫ್ ದ ಪಾರ್ಟಿ ವಾಸ್ ಫುಲ್ಲಿ ಅವೇರ್, ಪಾರ್ಟಿಗೆ ಎಲ್ಲ ಗೊತ್ತಿದೆ, ಓಕೆ, ಆಮೇಲೆ ಅವನು ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದಿದ್ರೆ ದೆನ್ ಇಟ್ ಈಸ್ ಓಕೆ. ದೆನ್ ನಟ್ವರ್ ಸಿಂಗ್ ವರ್ಸಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ reaffirmed that natural justice is flexible concept if a party fully informed and given a fair opportunity to respond. Technical lapses in notice may not be a validation. ಇದೇನು ನಿಮ್ಗೆ ಅಷ್ಟು ಸಂಬಂಧಪಟ್ಟು ಬರೋದಿಲ್ಲ, ಯಾಕೆಂತಂದರೆ ಈ 2 ಪ್ರಕರಣಗಳನ್ನು ನೀವು ಸೈಟೇಷನ್ ಮಾಡ್ಬೋದು ಅಂತಕ್ಕಂಥದ್ದು. ದಿಸ್ ಈಸ್ ಹಿಯರ್ ದೇ ಹ್ಯಾವ್ ಅಪ್ಲೈಡ್ ದಿ ನ್ಯಾಚುರಲ್ ಜಸ್ಟಿಸ್, PNJ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಪ್ಲೈ ಮಾಡಿದ್ದಾರೆ. ಸೊ ಇದನ್ನು ಬರೀಬೇಕಂತೇನಿಲ್ಲ. ದೀಸ್ 2 ಯು ಕ್ಯಾನ್ ರೈಟ್. ಪ್ರಾಬ್ಲಮ್ ನಂಬರ್ 11. X is compulsorily retired from service by the Government of India. He files a writ petition in High Court of Karnataka challenging the validity of the order. The Government of India contends that the petition is untenable. Yes, government in telling so is valid. It is untenable. ನೆನ್ಪಿಟ್ಕೊಳ್ಳಿ, ಒಮ್ಮೆ ಕಂಪಲ್ಸರಿ ರಿಟೈರ್ಮೆಂಟ್ ಕೊಡ್ತಾರೆ ಅಂತಂದರೆ ನಿಮ್ಮ ಸೇವೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಕೊಡೋದು, ನಮಗೆ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾಗ ಇವರಿಗೆ ಟರ್ಮಿನಲ್ ಬೆನಿಫಿಟ್ಸ್ ಏನಿದೆ, ಪೆನ್ಷನ್ ಬೆನಿಫಿಟ್ಸ್ ಏನಿದೆ ಅದೆಲ್ಲನೂ ತಲುಪುತ್ತೆ. ಆರ್ಡಿನರಿ ಕೋರ್ಸಲ್ಲಿ ಇದಕ್ಕೆ ಪ್ರಿನ್ಸಿಪಲ್ ನ್ಯಾಚುರಲ್ ಜಸ್ಟಿಸ್ ಅಪ್ಲೈ ಆಗೋದಿಲ್ಲ. ಆಮೇಲೆ ಫಸ್ಟು ಗೌರ್ಮೆಂಟ್ ಎಂಪ್ಲಾಯಿಗೆ ಫಸ್ಟ್ ಬರೋದು ಪ್ಲೆಸರ್ ಡಾಕ್ಟ್ರಿನ್. ವಾಟ್ ಈಸ್ ಪ್ಲೆಸರ್ ಡಾಕ್ಟ್ರಿನ್? As long as government is happy, he can continue in the job. If government say it doesn't want, they can terminate. Here they have given retirement, means his benefits also he will get. Illi the principle is absolute right of the government servant to maintain efficiency in administration. ನೋಡಿ, ಇದು ಅವಶ್ಯಕತೆ ಇದೆ. ಅವನು ಇನ್ಎಫಿಷಿಯಂಟ್ ಆಗಿದ್ದ ಅಂದರೆ, ಅವನಿಂದ ಸರ್ಕಾರಕ್ಕೆ ಉಪಯೋಗನೇ ಇಲ್ಲ ಅಂದರೆ he can be removed. Principle of natural justice status. Supreme Court has repeatedly held that since this is not a punishment, compulsory retirement is not a punishment, ಆದ್ದರಿಂದ PNJ ಮಾಡುವ ಅವಶ್ಯಕತೆ ಇಲ್ಲ, ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ಏನಿದು ಕಡ್ಡಾಯ ಸೇವಾ ನಿವೃತ್ತಿ ಇದೆಯಲ್ಲ, ಇದೇನು ಶಿಕ್ಷೆ ಅಲ್ಲ. ಆದ್ದರಿಂದ ಇಲ್ಲಿ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣಗಳಲ್ಲಿ ಹೇಳಲಾಗಿದೆ. ದಿಸ್ ಈಸ್ ದ ಕೇಸ್. ಬೈಕುಂಠನಾಥ ದಾಸ್ ವರ್ಸಸ್ ಚೀಫ್ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಪ್ರಕರಣದಲ್ಲಿ ಏನು ಹೇಳಿದರು ಅಂದರೆ, ದ ಆರ್ಡರ್ ಈಸ್ ಬೇಸ್ಡ್ ಆನ್ ದ ಸಬ್ಜೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಗೌರ್ಮೆಂಟ್. ಸರ್ಕಾರ ಅವನ ಕೆಲಸಗಳನ್ನು ಆಧರಿಸಿ, ಅವನ ಪ್ರಕ್ರಿಯೆಗಳನ್ನು ಆಧರಿಸಿ, ಅಬ್ಸರ್ವಿಂಗ್ ಹೀಸ್ ಎಫಿಷಿಯನ್ಸಿ, ಅದು ನಿರ್ಧಾರ ತೆಗೆದುಕೊಂಡಿದೆ. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಹ್ಯಾವ್ ನೋ ಪ್ಲೇಸ್. ದ ಆರ್ಡರ್ ಕ್ಯಾನ್ ಓನ್ಲಿ ಬಿ ಚಾಲೆಂಜ್ಡ್ ಆನ್ ಗ್ರೌಂಡ್ ಆಫ್ ಮಾಲಾಫೈಡ್. ನೀವೇನಾದರೂ ಕೋರ್ಟ್ಗೆ ಹೋಗ್ಬೇಕು ಅಂತಂದರೆ ಈ ಪ್ರಕರಣದಲ್ಲಿ ದುರುದ್ದೇಶದಿಂದ ಏನಾದ್ರು ಮಾಡಿದರೆ, ಈ ಕಂಪಲ್ಸರಿ ರಿಟೈರ್ಮೆಂಟ್ನ ದುರುದ್ದೇಶದಿಂದ ಮಾಡಿದರೆ ಹೋಗ್ಬೋದು ನೀವು, ಮಾಲಾಫೈಡ್, ಬ್ಯಾಡ್ ಫೇತ್, ಆರ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ನೋ ಎವಿಡೆನ್ಸ್, ಯಾವುದೋ ಆಧಾರ ಇಲ್ಲದೆ ಅವ ಚೆನ್ನಾಗೇ ಕೆಲಸ ಮಾಡಿ ಒಳ್ಳೆಯ ಕೆಲಸಗಾರನಾಗಿದ್ದು ಆದರೂ ಅವನಿಗೆ ದುರುದ್ದೇಶದಿಂದ ನೀವು ಕೆಲಸಕ್ಕೆ ತೆಗಿತೀರಿ ಅಂತಂದರೆ ಕೋರ್ಟ್ಗೆ ಹೋಗೋಕೆ ಅವಕಾಶ ಇದೆ, ಇಲ್ಲ ಅಂದರೆ ಇಲ್ಲ ಅಂತ. ನೋಡಿ, ಇನ್ನೂ 2 ಕೇಸ್ ಇದ್ದಾವೆ. ದ ಕೋರ್ಟ್ ಹೆಲ್ಡ್ ದ್ಯಾಟ್
ಇಫ್ ದ ಆರ್ಡರ್ ಆಫ್ ದ ರಿಟೈರ್ಮೆಂಟ್ ಈಸ್ ನಾಟ್ ಎ ಸ್ಟಿಗ್ಮಾ ಕಂಟೇನ್ಸ್ ಎ ಸ್ಟಿಗ್ಮಾ. ನೋಡಿ, ಆ ರಿಟೈರ್ಮೆಂಟ್ ಆರ್ಡರಲ್ಲಿ ನೀವೇನಾದರೂ ಅವನ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನಿಟ್ಟು ಇವನು ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ಹೇಳಿ ಇಟ್ಟು ಅವನನ್ನು ನೀವು ನಿವೃತ್ತಿಗೊಳಿಸಿದರೆ ಆವಾಗ PNG ಅಪ್ಲೈ ಆಗುತ್ತೆ. ಏನು ಹೇಳದೆ ಕಂಪಲ್ಸರಿ ರಿಟರ್ನ್ ಮಾಡಿದರೆ ಇಲ್ಲ. ಓಕೆ, ಏನಂತ ಸ್ಟೇಟಿಂಗ್ ದ ಪರ್ಸನ್ ಈಸ್ ಇನ್ಕಾಂಪಿಟೆಂಟ್, ಡಿಸ್ಆನೆಸ್ಟ್, ಈ ರೀತಿ ಏನಾದರೂ ನೀವು ಆ ಆಜ್ಞೆಯಲ್ಲಿ ಬರೆದ್ರೆ ಆವಾಗ ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ನೀವು ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ಅವನ ಅಹವಾಲನ್ನು ಕೇಳಬೇಕಾಗತ್ತೆ. ಸೊ ಇಫ್ ಇಟ್ ಈಸ್ ನಾಟ್ ಅ ಸ್ಟಿಗ್ಮಾ ದೆನ್ ದೇರ್ ಇಸ್ ನೋ PNG. ಇಫ್ ಇಟ್ ಈಸ್ ಎ ಸ್ಟಿಗ್ಮಾ ಲೈಕ್ ದಿಸ್ ದೆನ್ PNG ಹ್ಯಾಸ್ ಟು ಬಿ ಅಪ್ಲೈಡ್ ಅನ್ನೋದನ್ನು. ಇನ್ನು ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಕರ್ನಲ್ JN ಸಿನ್ಹಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದ್ಯಾಟ್ while PNG is excluded for administrative retirement, the decision must be based on entire service record. ಅವನ ಪೂರ್ಣ ಸರ್ವಿಸ್ ರೆಕಾರ್ಡ್ ನೋಡಬೇಕು, ಯಾವನು ಕೆಲಸ ಮಾಡಿದ್ದಾನೆ. ಇಫ್ ದ ಡಿಸಿಷನ್ ಈಸ್ ಪ್ಯೂರ್ಲಿ ಆರ್ಬಿಟ್ರರಿ, ನೋಡಿ ಆ ತೆಗೆದುಕೊಂಡಂತಹ ನಿರ್ಧಾರ ಆರ್ಬಿಟ್ರರಿ ಆಗಿದ್ರೆ, ಪಕ್ಷಪಾತದಿಂದ ಕೂಡಿದ್ರೆ, ಓಕೆ, ಆರ್ ಬೇಸ್ಡ್ ಆನ್ ಕೋಲ್ಯಾಟ್ರಲ್ ರೀಸನ್ಸ್, ಬೇರೆ ಯಾವುದೋ ಕಾರಣಕ್ಕೆ ಅವನು ನಮಗೆ ಸಹಾಯ ಮಾಡಲಿಲ್ಲ, ಕರಪ್ಷನ್ಗೆ ಹೆಲ್ಪ್ ಮಾಡಲಿಲ್ಲ, ಅಂತಹ ಕಾರಣಕ್ಕೆ ದ ಕೋರ್ಟ್ ಸ್ಟಿಲ್ ಸ್ಟ್ರೈಕ್ ಡೌನ್ ಈವನ್ ಇಫ್ ನೋ ಹಿಯರಿಂಗ್ ವಾಸ್ ಗಿವನ್. ಆವಾಗ ಕೋರ್ಟ್ ಏನು ಮಾಡ್ತದೆ ಅಂತ ಆಜ್ಞೆಯನ್ನು ರಿವರ್ಟ್ ಮಾಡ್ತದೆ. ಸೊ ದೀಸ್ ಆರ್ ದಿ ಕಾನ್ಸೆಪ್ಟ್ಸ್. ಇದರಲ್ಲಿ 1 or 2 ಕೇಸಸ್ ಯು ಕ್ಯಾನ್ ರೆಫರ್ ಟು. ಪ್ರಾಬ್ಲಮ್ ನಂಬರ್ 12. ಮ್ಯಾಜಿಸ್ಟ್ರೇಟ್ imposed a penalty on the owner of a dog for treating the dog with cruelty. On a complaint given by Society for Prevention of Cruelty to Animals. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ DPSPನಲ್ಲಿ ಇದನ್ನು ಬರೆದಿದ್ದೀವಿ. ಆಮೇಲೆ ನಮ್ಮ ಡ್ಯೂಟೀಸಲ್ಲಿ ಬರೆದಿದ್ದೀವಿ. ಇಟ್ ಈಸ್ ಅವೈಲೇಬಲ್ ಇನ್ DPSP, ಇಟ್ ಈಸ್ ಅವೈಲೇಬಲ್ ಇನ್ ಡ್ಯೂಟೀಸ್, ದಟ್ ಈಸ್